ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಬ್ರಹ್ಮ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಾ ಕದಾಮಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಃ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ चैतन्यदेवां श्रीराधा कृष्णपादान् सह गणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे. नमो विष्णुपादाय कृष्ण प्रेष्ठाय भूतले श्रीमते भक्ति स्वामिनिति नामिने हरे कृष्ण. ಇವತ್ತಿಂದ ನಾವು ಶ್ರೀ ಜಗನ್ನಾಥನ ಲೀಲೆಗಳು, ಜಗನ್ನಾಥ ರಥಯಾತ್ರೆ ಮುಗಿಯೋ ತನಕ. ಸೊ ಈ ಲೀಲೆಗಳು ನಾವು ಪ್ರತಿ ವರ್ಷ ರಥಯಾತ್ರೆ ಸಮಯ ಬಂದಾಗ ಅದನ್ನ ಶ್ರವಣ ಮಾಡ್ತಿದ್ದೀವಿ. ಆ, ಏನು ವ್ಯತ್ಯಾಸ ಅಂದ್ರೆ, ಈಗ ನಾವು ಭಗವಂತನ ಕತೆ ಪದೇ ಪದೇ ಕೇಳೋದ್ರಿಂದ, ಲೌಕಿಕ ವಿಚಾರಗಳನ್ನು ಪದೇ ಪದೇ ಕೇಳೋದ್ರಿಂದ ಏನ್ ವ್ಯತ್ಯಾಸ ಇದೆ? ಲೌಕಿಕ ವಿಚಾರಗಳನ್ನ ನಾವು ಪದೇ ಪದೇ ಕೇಳೋದ್ರಿಂದ ನಮ್ಗೇನಾಗುತ್ತೆ, ನೆನ್ನೆ ನ್ಯೂಸು ಅದು ಹಳಸಾಗ್ತಾ ಇರುತ್ತೆ ಅಲ್ವಾ? ನೆನ್ನೆ ನ್ಯೂಸ್ ಪೇಪರ್ ಯಾವ್ದು ಓದ್ತೀವಿ ನಾವು? ಇಲ್ಲ. ಪ್ರಹ್ಲಾದ ಹೇಳ್ತಾರೆ, ಇದು ನಮ್ಗೆ ಹೆಂಗೆ ಅಂದ್ರೆ, ಭೌತಿಕ ಸುಖ ಅನ್ನೋದು ಒಂಥರ ಕೆರೆತ. ಅದು DVG ಅವರು ಹೇಳ್ತಾರೆ, ಒಂದು ತರಚು ಗಾಯವ ಕೆರೆದು ಪುಣ್ಣನ್ನಾಗುವುದು ಕವಿ. ಸಣ್ಣ ಅದನ್ನೇನಾಗುತ್ತೆ, ನಾವು ಗಾಯ ಮಾಡ್ಕೊಂಡ್ಬಿಡ್ತೀವಿ ಪದೇ ಪದೇ ಕೆರೆದು. ಆತರ ಭೌತಿಕ ಸುಖಗಳು ನಮ್ಗೆ ಹುಣ್ಣು ಮಾಡುತ್ತೆ, ಮಾನಸಿಕವಾಗಿ ಹುಣ್ಣು ಮಾಡುತ್ತೆ, ಗಾಯ ಮಾಡಿಬಿಡುತ್ತೆ. ಆದ್ರೆ ಭಗವಂತ ಲೀಲೆಗಳು ಹಂಗಲ್ಲ. ಇದರಿಂದ ನಮ್ಮ ದುಃಖಗಳನ್ನ ದೂರ ಮಾಡ್ಕೋಬಹುದು, ಭೌತಿಕ ಭಾವರೋಗವನ್ನ ವಾಸಿ ಮಾಡ್ಕೋಬಹುದು. ಎಷ್ಟು ಸಲ ಕೇಳಿದ್ರು ನಾವು ಭಗವಂತನ ಕಥೆಗಳನ್ನ ನಮ್ಗೆ ತೃಪ್ತಿ ಆಗಬಾರದು. ಆದ್ರೆ ಭೌತಿಕ ಜನಗಳಿಗೆ ತೃಪ್ಯಂತಿ ನೇಹ ಕೃಪಣಾ ಬಹು ದುಃಖ ಬಾಜ ಎನ್ಮೈಥುನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡು ಯನೇನ ಕರಯೋರಿವ ದುಃಖ ದುಃಖಂ. ಬರೀ ದುಃಖ ಅಲ್ಲ, ದುಃಖ ದುಃಖಂ ಬಹು ದುಃಖ ಬಾಜಂ. ಅದು ಭೌತಿಕ ವ್ಯಕ್ತಿಗಳ ಲಕ್ಷಣಗಳು. ಆದ್ರೆ ನಾವು ಅಲ್ಲಿಂದ ಹೊರಗೆ ಬರಬೇಕು, ಒಂದ್ ಹೆಜ್ಜೆ ಆಚೆ ಇಡಬೇಕು, ಭಗವಂತನ ಕಥೆಯನ್ನ ನಾವು ಪ್ರತಿನಿತ್ಯ ಕೇಳಬೇಕು. ಸೊ ಇದು ಸುಮಾರು ನಾವು 4-5 ವರ್ಷದಿಂದ ಇರ್ಬೋದು, 4 ವರ್ಷದಿಂದ ನಾವು ಪ್ರತಿ ವರ್ಷ ಭಗವಂತನ ಬಗ್ಗೆ, ಜಗನ್ನಾಥನ ಬಗ್ಗೆ ಹೇಳ್ತಾ ಇದ್ದೀವಿ. ಫಸ್ಟ್ ನಾವು ಜಗನ್ನಾಥ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಯಾರು ಜಗನ್ನಾಥ, ಕೃಷ್ಣ ಯಾಕೆ ಜಗನ್ನಾಥ, ನಾರದರು ಯಾಕೆ ಕೃಷ್ಣನ ಆ ರೂಪದಲ್ಲಿ ನೋಡ್ಬೇಕಿತ್ತು. ನೋಡಿ, ನಮ್ ಜಗನ್ನಾಥನ್ ನೋಡಿದ್ರೆ, ಮೊದ್ಲು ನಾವು ನೋಡಿದಾಗ್ಲೂ ಅಷ್ಟೇನೆ, ಏನ್ ಜಗನ್ನಾಥ, ಅವನ್ ಕಣ್ಣು ಏನಿದೆ, ಏನ್ ಕತೆ, ಅವ್ನ್ ಏನ್ ಬಾಯಿ ಏನು, ಅವನ್ ಕೈ ಕತೆ ಏನು, ಖಾಲಿ ಏನು, ಏನಿಲ್ಲ, ಅವನ ಹತ್ರ ವಿಕಾರವಾಗಿ ಕಾಣಿಸ್ತದೆ ಅಲ್ವಾ, ದಾರು ಬ್ರಹ್ಮ. ಆದ್ರೆ ಕ್ರಮೇಣ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ಗೆ ರುಚಿ ಬರುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ವಜ್ರದ ಉಂಗುರ ಸಿಗುತ್ತೆ ಯಾರಿಗೋ ಒಬ್ಬನಿಗೆ. ಅದನ್ನ ತಗೊಂಡೋಗಿ ಯಾರೋ ಒಬ್ಬನಿಗೆ ಆಲೂಗಡ್ಡೆ ಮಾರೋನ್ ತೋರಿಸ್ತಾನೆ. ಎಷ್ಟಪ್ಪ ಇದು ಉಂಗುರಕ್ಕೆ ಬೆಲೆ? 10 ರೂಪಾಯಿ, 100 ರೂಪಾಯಿ. ಆಗ ಆ ಉಂಗುರದ ಬೆಲೆ ಅವನಿಗೆ ಫಿಕ್ಸ್ ಆಗೋಯ್ತು, 100 ರೂಪಾಯಿ. 100 ರೂಪಾಯಿಗೆ ಅಷ್ಟೇ ಅವ್ನು ಪ್ರೀತಿ ಮಾಡ್ತಾನೆ. 100 ರೂಪಾಯಿ ಉಂಗುರ, 100 ರೂಪಾಯಿ ಉಂಗುರ, 100 ರೂಪಾಯಿ ಉಂಗುರ. ಅದೇ ಉಂಗುರ ತಗೊಂಡೋಗ್ಬಿಟ್ಟು ವಜ್ರದ ವ್ಯಾಪಾರಿ ಹತ್ರ ತೋರಿಸ್ತಾರೆ. ಕೋಟಿ ರೂಪಾಯಿ ಬೆಲೆ ಬಾಳುತ್ತಾ, ಕೋಟಿ ರೂಪಾಯಿ. ಅದೇ ಉಂಗುರನೇ, ಅದನ್ನೇ ನೋಡ್ತಾ ಇದ್ದಾನೆ ಮೊದ್ಲಿಂದನು, ಅದ್ರ ಬಗ್ಗೆನೇ ಕೇಳ್ತಾ ಇದ್ದಾನೆ. ಆದ್ರೆ ಅವನು ಮೊದ್ಲು 10 ರೂಪಾಯಿ ಅಷ್ಟೇ ಬೆಲೆ ಕೊಡ್ತಾ ಇದ್ದ, ಯಾಕಂದ್ರೆ ಅದ್ರ ಬೆಲೆ ಗೊತ್ತಿಲ್ಲ ಅವನಿಗೆ. ಇದು ಕೋಟಿ ರೂಪಾಯಿ ಬೆಲೆ ಬೀಳುತ್ತಪ್ಪ ಅಂದಾಗ, ಒಂದು ಕೋಟಿ ರೂಪಾಯಿ ಅಂತ ಆಸೆ, ಪ್ರೀತಿ ಜಾಸ್ತಿ ಆಗುತ್ತೆ ಅದ್ರ ಮೇಲೆ, ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾನೆ ಅಲ್ವಾ? ಹಾಗೇನೆ ಜಗನ್ನಾಥನ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಯಾಕೆ ಜಗನ್ನಾಥ ಹಂಗಿದಾನೆ, ಅವನ ಕಣ್ಣುಗಳು, ಅವನ ಬಾಯಿ, ಕೈ ಕಾಲು, ಆಕಾರ ವಿಕಾರ,
ಅದನ್ನೇ ಮಹಾಭಾವ ಅಂತ ಕರೆಯೋದು. ಮಹಾಭಾವ ಕೇವಲ ಭಕ್ತರಿಗಷ್ಟೇ ಅಲ್ಲ, ಭಗವಂತನಿಗೂ ಆಗುತ್ತೆ. ಭಗವಂತನ ಫಸ್ಟ್ ನಾವು ವ್ಯಕ್ತಿ ಅನ್ನೋದನ್ನ ನೋಡ್ಬೇಕು. ಭಗವಂತ ಒಬ್ಬ ವ್ಯಕ್ತಿ. ಭಗವಂತ ಒಬ್ಬ ವ್ಯಕ್ತಿ, ಅವನಿಗೊಂದು ರೂಪ ಇದೆ, ಅವನಿಗೂ ಫೀಲಿಂಗ್ಸ್ ಇದೆ. ಅವನು ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್ ಮಾಡ್ತಾನೆ. ಅವನು ಯೋಚನೆ ಮಾಡ್ತಾನೆ, ನನ್ನ ಭಕ್ತನ ಹೆಂಗ್ ಉದ್ಧಾರ ಮಾಡಬೇಕು, ನಾನು ಅವನ್ ಹೆಂಗೆ ಉದ್ಧಾರ ಮಾಡಬೇಕು, ನಾನು ಅವನಿಗೆ ಹೇಗೆ ಸಹಾಯ ಮಾಡಬೇಕು. ಇಚ್ಛೆ ಅವನಿಗೂ ಇದೆ. ಅವನು ಫೀಲಿಂಗ್ ಮಾಡ್ತಾನೆ, ಅಯ್ಯೋ ನನ್ನ ಭಕ್ತ ಊಟ ಮಾಡ್ತಾ ಇಲ್ಲ, ನಾನು ಮಾಡೋದಿಲ್ಲ. ನನ್ನ ಭಕ್ತಿ ನೋವಾಗಿದೆ, ನನಗೂ ನೋವಾಗಿದೆ. ನನ್ನ ಭಕ್ತ ಆಡ್ತಾ ಇದ್ದಾನೆ, ನನಗೂ ಅಳು ಬರುತ್ತೆ. ಇದೆಲ್ಲ ಲೀಲೆಗಳು ಬರುತ್ತೆ ಮುಂದೆ, ಅದನ್ನ 4-5 ದಿನ ನಾವು ಚರ್ಚೆ ಮಾಡೋಣ. ಸೊ ಇದೆಲ್ಲ ಭಗವಂತನ ಅಲೌಕಿಕ ಲೀಲೆಗಳು. ನಾವು ಪ್ರತಿದಿನ ಕೇಳಬೇಕು, ಜಗನ್ನಾಥ ಲೀಲೆಗಳನ್ನ ಕೇಳಬೇಕು ಅಲ್ವಾ. ಅದಕ್ಕೆ ಬರ್ಬೇಕು, ದೇವಸ್ಥಾನಕ್ಕೆ ಬರ್ಬೇಕು. ಜಗನ್ನಾಥ ಮಂದಿರ, ಶ್ರೀ ಜಗನ್ನಾಥ ಮಂದಿರ, ಶೇಷಾದ್ರಿಪುರ. ರಾಧಾಕೃಷ್ಣರಿಗಿಂತನೂ ವಿಶೇಷ ಜಗನ್ನಾಥ. ಸೊ ಅಂತ ಜಗನ್ನಾಥ ಯಾಕೆ ಈ ಭೌತಿಕ ಜಗತ್ತಿಗೆ ಬಂದ, ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೆಟ್ವರ್ಕ್ ಪ್ರಾಬ್ಲಮ್. ಸರಿ, ಓಕೆ. ಸೊ ನಾವು ಅದನ್ನ ಮೊದಲಿಂದ ಚರ್ಚೆ ಮಾಡೋಣ. ಒರಿಸ್ಸಾ, ಪುರಿ ಸಮುದ್ರ ತೀರದಲ್ಲಿರುವಂತಹ ಒಂದು ಕ್ಷೇತ್ರ, ಶಂಖ ಕ್ಷೇತ್ರ, ಪುರುಷೋತ್ತಮ ಕ್ಷೇತ್ರ, ಪ್ಯೂರಿಫೈಯಿಂಗ್ ಕ್ಷೇತ್ರ ಪುರಿ, ಜಗನ್ನಾಥ ಪುರಿ. ಏನು ಪುರಿ? ಪೂರಯತೆ ಇತಿ ಪೂರಿಹಿ. ಪೂರಿ ಅಂದ್ರೆ ಪೂರಿ ಸಾಗು ಅದಲ್ಲ, ಪುರಿ ಪೂರಯತೆ, ಪ್ರತಿಯೊಬ್ಬನ ಇಚ್ಛೆಗಳನ್ನ ಪೂರ್ಣ ಮಾಡುವಂತ ಕ್ಷೇತ್ರ ಅಲ್ವಾ. ಇದ್ರ ಬಗ್ಗೆ ಹೇಳ್ತಾರೆ. ಏನ್ ಇಚ್ಛೆಗಳು ಮನುಷ್ಯನಿಗೆ? ಇಲ್ಲಿ 20 ಜನ ಇದ್ರೆ 20 ಜನಕ್ಕೂ ಒಂದೊಂಥರ ಇಚ್ಛೆ ಇದೆ. ನನಗೆ ಮದುವೆ ಮಾಡ್ಕೋಬೇಕು, ಮಕ್ಳು ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು, ಅದು ಬೇಕು, ಇದು ಬೇಕು, ಬೇಕು ಬೇಕು, ಏನೋ 108 ಆಸೆಗಳಿರುತ್ತೆ, ಇಚ್ಛೆಗಳಿರುತ್ತೆ ಅಲ್ವಾ. ಆದ್ರೆ ತೃಪ್ಯಂತಿ ನೇಹ ಕೃಪಣ ಬಹುದುಃಖವಾಜಂ. ಒಂದ್ ಈಡೇರ್ತು, ಮತ್ತೆ ಇನ್ನೊಂದು, ಅಯ್ಯೋ ಅದಾಯ್ತ್ರಿ, ಇನ್ನೊಂದು ಆಸೆ ಬಂತು, ಅದು ಈಡೇರ್ತು, ಇನ್ನೊಂದು ಆಸೆ ಬಂತು, ಅದು ಈಡೇರ್ತು, ಇನ್ನೊಂದು ಆಸೆ ಬಂತು. ಸಮುದ್ರದ ಮೇಲೆ ಮಳೆ ಬೀಳ್ತಾ ಇದ್ರೆ ಸಮುದ್ರದ ಮೇಲಿನ ನೀರು ಗುಳ್ಳೆ ತರ ಉಕ್ಕುತ್ತೆ, ಹೊಡೆಯುತ್ತೆ, ಉಕ್ಕುತ್ತೆ ಅಲ್ವಾ. ಗುಳ್ಳೆ ಬರುತ್ತೆ, ಪಟ್ ಹೊಡೆದೋಗುತ್ತೆ, ಗುಳ್ಳೆ ಬರುತ್ತೆ, ಪಟ್ ಅಂತ ಹೊಡೆದೋಗುತ್ತೆ. ತೃಪ್ಯಂತಿ ನೇಹ ಕೃಪಣ. ನಾವು ಕೃಪಣರಾಗಬಾರದು. ಭೌತಿಕ ಸುಖಗಳನ್ನ ನೀವು ಎಷ್ಟೇ ಈಡೇರಿಸ್ಕೊಂಡ್ರು ಕೂಡ ಅದು ಪೂರ್ತಿ ಆಗೋದಿಲ್ಲ. ಅದನ್ನೇ ಬ್ರಹ್ಮದೇವರು ಹೇಳ್ತಾರೆ, ಕಾಮಾಗ್ನಿನಾಚ್ಯುತ ಋಷ ಸುದುರ್ಬರೇಣ ಸಂಪಶ್ಯತೋ ಮನ ಸೀದರಿ ಉರ್ಕ್ರಮ. ಹೇ ಕೃಷ್ಣ, ಈ ಭೌತಿಕ ಜಗತ್ತಲ್ಲಿ ಎಷ್ಟು ಕಷ್ಟಗಳಿದೆಯಪ್ಪ. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ದುಃಖ, ಬಹುದುಃಖ ಬಾಜಂ. ಇದರಿಂದ ಹೊರಗೆ ಬರೋದಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಮನುಷ್ಯ ತನ್ನ ಜೀವನದ ವಾಂಛಿತಗಳನ್ನ ಈಡೇರಿಸ್ಕೊಳ್ಳುವಂತಹ ಕ್ಷೇತ್ರ ಜಗನ್ನಾಥಪುರಿ ಕ್ಷೇತ್ರ. ಶ್ರೀ ಕ್ಷೇತ್ರ ಜಗನ್ನಾಥಪುರಿ ಧಾಮ ಕಿ ಜೈ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಮಯ್ಯ ಕಿ ಜೈ. ಯಾರು ದರ್ಶನ ಮಾಡಿಲ್ಲ, ಮಾಡಿ, ಜಗನ್ನಾಥಪುರಿ ದರ್ಶನ ಮಾಡಿ. ಸ್ಕಂದ ಪುರಾಣದಲ್ಲಿ ತುಂಬಾ ಕತೆ ಬರುತ್ತೆ ಇದ್ರ ಬಗ್ಗೆ. ಪುರುಷೋತ್ತಮ ಮಹಾತ್ಮೆ ಬಗ್ಗೆನೇ ಒಂದು 5-6 ಚಾಪ್ಟರ್ಸ್ ಇದೆ. ಯಾರಾದ್ರೂ ಜಗನ್ನಾಥಪುರಿ ದರ್ಶನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಇವತ್ತು ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದೇಳಲೇ ಇಲ್ಲ ಅಂದ್ರೂ ಕೂಡ, ರಾಮ್ ನಾಮ್ ಸತ್ಯ ಆಗ್ಬಿಟ್ಟಿದ್ದಾನೆ ಕೂಡ, ಅವನು ಚತುರ್ಭುಜ ರೂಪಧಾರಿಯಾಗಿ ವೈಕುಂಠವಾಸಿ ಆಗ್ತಾನೆ. ಸ್ಕಂದ ಪುರಾಣದ ಮಾತು, ವೇದವ್ಯಾಸ ಹೇಳ್ತಾರೆ. ನಾನ್ ನಾಳೆ ಜಗನ್ನಾಥನ ದರ್ಶನ ಮಾಡ್ಬೇಕು, ನಾನ್ ನಾಳೆ ಜಗನ್ನಾಥಪುರಿಗೆ ಹೋಗ್ಬೇಕು 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 ಹೋಗ್ಬೇಕು, ಪಟ್ ಅಂತ ಹೊರಟೋಗ್ಬಿಟ್ಟ, ಜೀವ ಹೊರಟಾಯ್ತು. ಅವನೆಲ್ಲ ಹೋಗ್ತಾನೆ, ಸೀದಾ ಚತುರ್ಭುಜ ರೂಪಧಾರಿಯಾಗಿ ವೈಕುಂಠ ಪ್ರವೇಶ ಮಾಡ್ತಾನೆ. ಇದು ಧಾಮದ ಮಹಿಮೆ. ಧಾಮಕ್ಕೆ ಎಷ್ಟು ಮಹಿಮೆ ಇದೆ ಅಂದ್ರೆ, ಧಾಮವನ್ನ ಕರ್ಕೊಂಡ್ ಬಂದಿರುವಂತ ಓನರ್ಗೆ ಎಷ್ಟು ಮಹಿಮೆ ಇರಬೇಕು. ಆ ಓನರ್ ಇರ್ತಾನಲ್ಲ, ಯಜಮಾನ, ಸಕಲ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದಂತಹ ಏಕೈಕ ಯಜಮಾನ, ಜಗತ್ತಿಗೆ ನಾಥ ಜಗನ್ನಾಥ, ಅವನಿಗೆ ಎಷ್ಟು ಮಹಿಮೆ ಇರಬೇಕು, ಅವನ ನಾಮಕ್ಕೆ ಎಷ್ಟು ಮಹಿಮೆ ಇರಬೇಕು. ಅಂತ ಜಗನ್ನಾಥ ಗಲ್ಲಿ ಗಲ್ಲಿಗಳಲ್ಲಿ, ರೋಡಲ್ಲಿ, ಮನೆಗಳಲ್ಲಿ, ಬಾರ್ ಮುಂದೆ, ಫಿಲಂ ಥಿಯೇಟರ್ ಮುಂದೆ, ರೇಸ್ ಕೋರ್ಸ್ ಮುಂದೆ ಓಡಾಡ್ತಾನಲ್ಲ, ಎಂತ ಮಹಿಮೆ ಒಂದು. ಅದು ಏನು, ಮೂಲ ರೂಪ ವಿಗ್ರಹದ ಮೂಲ ವಿಗ್ರಹ ಇದೆಯಲ್ಲ, ಅರ್ಚ ವಿಗ್ರಹ, ಅವನೇ ಬರೋದು ಆಚೆ.
ಕೆಲವು ದೇವಸ್ಥಾನಗಳಲ್ಲಿ ಕೆಲವಲ್ಲ ಬಹುತೇಕ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿಗಳು ಅಂತ ಇಟ್ಟಿರ್ತಾರಲ್ಲ. ಉತ್ಸವ ಮೂರ್ತಿ ಇದೆ, ಜಗನ್ನಾಥ ಪುರಿಯಲ್ಲಿ ಉತ್ಸವ ಮೂರ್ತಿ ಇದೆ. ಆದ್ರೆ ರಥಯಾತ್ರೆ ದಿನ ಮಾತ್ರ ವಿಶೇಷವಾಗಿ ಆಚೆ ಬರ್ತಾನೆ ಜಗನ್ನಾಥ. ಓಕೆ, ಜಗನ್ನಾಥಲ್ಲೂ ಕೂಡ ಉತ್ಸವ ಮೂರ್ತಿ ಇದೆ. ಆದ್ರೆ ರಥಯಾತ್ರೆ ವಿಶೇಷ. ರಥಯಾತ್ರೆಗೆ ದೇವಾನು ದೇವತೆಗಳು ಟಿಕೆಟ್ ತಗೊಂಡ್ ಬರ್ತಾರೆ ಇಲ್ಲಿಗೆ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಬ್ರಹ್ಮ ಫಸ್ಟ್, ನಾನು ಬ್ರಹ್ಮ, ನನ್ನಿಂದ ನೀನು ಶಿವ, ರುದ್ರ, ಇಂದ್ರ. ಆಮೇಲೆ ದೇವತೆಗಳು ಕೂಡ ಸಾಲ ನಿಂತ್ಕೊಂಡು ಜಗನ್ನಾಥನ ರಥ ಎಳೆಯಕ್ಕೆ ಹಾತುರಿತಾ ಇರ್ತಾರೆ. ನಮ್ಗೆ ಅಯ್ಯೋ ಯಾರ್ರಿ ಹೋಗ್ತಾರ ಅಷ್ಟು ದೂರ ರಥ ಹೇಳ್ಕೊಂಡು, ಇಲ್ಲೇ ಹೇಳ್ಕೊಂಡ್ರೆ ಆಯ್ತು. ಇಲ್ಲೇ ಬಾವಿಗೆ ಬಿಂದಿಗೆ ಬಿಟ್ಬಿಟ್ಟು ಬಿಂದಿಗೆಗೆ ಹಗ್ಗ ಕಟ್ಬಿಟ್ಟು ಹೇಳ್ಕೊಂಡ್ಬಿಟ್ರೆ ಆಯ್ತು. ಹಂಗಲ್ಲ. ಜಗನ್ನಾಥ ರಥದಲ್ಲಿ ಕೂತಿರೋದನ್ನ ಯಾರು ದರ್ಶನ ಮಾಡ್ತಾರೋ, ದರ್ಶನ ಮಾಡದವ್ರಿಗೇನೆ ಭಗವಂತ ಮಹಾಭಾಗ್ಯವನ್ನ ಕೊಡ್ತಾನೆ. ಅಂದ್ರೆ ಜಗನ್ನಾಥನ ಎಳ್ಕೊಂಡು ನನ್ನ ಹೃದಯ ಕೂರಿಸ್ಕೊಂಡ್ರೆ ಅದು ಕ್ಷೇತ್ರದ ಮಹಿಮೆ, ಜಗನ್ನಾಥನ ಮಹಿಮೆ. ಸೊ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭದಲ್ಲಿ ಸೃಷ್ಟಿ ಆಯ್ತು. ಸೃಷ್ಟಿ ಆದ್ಮೇಲೆ ನೋಡ್ತಾರೆ ಎಲ್ಲ ವಿಚಿತ್ರ ವಿಚಿತ್ರ, ಏನ್ ಜನಗಳ ಎಲ್ಲ ಒಬ್ರಿಗಿನ ಒಬ್ರು ಎಲ್ಲ ಸ್ಪೆಸಿಮೆನ್ಗಳನ್ನ ಸೃಷ್ಟಿ ಮಾಡ್ಬಿಟ್ರು ಬ್ರಹ್ಮದೇವರು. ಭಾಗವತಮಲ್ಲಿದೆ, ರಾಕ್ಷಸರನ್ನ, ಅಸುರರನ್ನ, ದೈತ್ಯರನ್ನ ಸೃಷ್ಟಿ ಮಾಡಿದವ್ರನ್ನೇ ನುಂಗಕ್ ಬಂದಿದ್ರು ರಾಕ್ಷಸರು. ಭಾಗವತಮಲ್ಲಿದೆ. ಬೇಜಾರಾಯ್ತು ಬ್ರಹ್ಮದೇವರಿಗೆ, ಏನಪ್ಪ ನಾನು ಜನ್ಮ ಕೊಟ್ಟ ಮಕ್ಕಳು ನನಗೆ ತಿರುಮಂತ್ರ ಹಾಕಕ್ ಬರ್ತಾರಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರಾಯ್ತು. ರಾಕ್ಷಸರು ಬ್ರಹ್ಮದೇವ್ರನ್ನ ನುಂಗಕ್ ಹೋಗ್ತಾರೆ, ಕೊಲ್ಲಕ್ ಹೋಗ್ತಾರೆ. ಆವಾಗ ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತಾರೆ, ಇನ್ನೇನ್ ಗತಿ ಇಲ್ಲ ನಮಗೆ, ಭಗವಂತನನ್ನೇ ಪ್ರಾರ್ಥನೆ ಮಾಡ್ಬೇಕು. ಬ್ರಹ್ಮದೇವ್ರನ್ನೇ ಬಿಡ್ಲಿಲ್ಲ ರಾಕ್ಷಸರು, ನಮ್ಮನ್ನ ಎಲ್ಲಿ ಬಿಡ್ತಾರೆ ಅಲ್ವಾ? ಅದಕ್ಕೆ ಈ ಭೌತಿಕ ಜಗತ್ತಲ್ಲಿ ಇರೋದು ನರರಲ್ಲ, ನರರ ರೂಪದಲ್ಲಿರುವ ನರ ರಾಕ್ಷಸರು, ಅಧಮರು. ಅದಕ್ಕೆ ಪ್ರಭುಪಾದ ಯಾವಾಗ ಹೇಳ್ತಾರೆ, ರಾಸ್ಕಲ್ಸ್ ನೀವೆಲ್ಲರೂ, ಮೂರ್ಖರು ನೀವೆಲ್ಲರೂ, ಆದ್ರೆ ದೊಡ್ಡ ಮೇಧಾವಿಗಳ ತರ ಬಿಹೇವ್ ಮಾಡ್ತೀರಾ ಅಂತ. ಅದೇನ್ ಆಶ್ಚರ್ಯ ಏನಿದೆ, ನಿಜ ಸತ್ಯನೇ ಒಪ್ಕೋಬೇಕು ನಾವು ಅದನ್ನ. ಭಗವಂತನ ಮರೆತು ಎಷ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇಲ್ಲ ಅಲ್ವಾ? ಅಯ್ಯೋ ಏನ್ ಜಗನ್ನಾಥ್ ಕತೆ ರೀ, ನಮ್ಗೆ ಗೊತ್ತಿಲ್ಲದೆ ಇರೋಂಥದ್ದು ಎಂಥದ್ದು, ಈ ಅಹಂಕಾರ ಹೋಗ್ಬೇಕು ನಮ್ಮಲ್ಲಿ ಫಸ್ಟ್. ಸೊ ಬ್ರಹ್ಮದೇವರಿಗೆ ದುಃಖ ಆಯ್ತು. ಕ್ಷಿತ್ ಅಂದ್ರೆ ತಿರುಟು, ಹಸಿವು, ಬಾಯಾರಿಕೆ. ಅಷ್ಟೇ ಅಲ್ಲ, ತ್ರಿಧಾತು ಬಿರುಮೆಯ ಮುಹುರರ್ಧ್ಯಮಾನ, ತ್ರಿಧಾತು ಬಿಹಿ, ವಾತ ಪಿತ್ತ ಕಫ. ಯಾರು ನೋಡಿದ್ವಿ ಏನ್ರಿ ಕಾಯಿಲೆ, ಅಯ್ಯೋ ಕಾಯಿಲೆ ರೀ, ಗ್ಯಾಸ್ಟ್ರಿಕ್, ವಾತ ಪಿತ್ತ, ಕೆಮ್ಮು, ಜ್ವರ. ಅಷ್ಟೇನಾ? ಶೀತೋಷ್ಣ ವಾತ ವರ್ಷ ಇತರೇತರೇಚ್ಛ. ಶೀತ ಉಷ್ಣ ವಾತ ಮಳೆ, ಬರೀ ಒಂದು ಸಮಸ್ಯೆ ಅಲ್ಲ. ಅಷ್ಟೇ ಅಲ್ಲ, ಕಾಮ ಜ್ಞಾಚ್ಯುತ ಋಷ ಸುದುರ್ಬರೇಣ, ಸಹಿಸ್ಕೊಳಕ್ ಆಗದಿರೋಷ್ಟು ಬೆಂಕಿ, ಕಾಮದ ಬೆಂಕಿ, ಬಯಕೆಗಳ ಬೆಂಕಿ. ಇಷ್ಟೆಲ್ಲ ಇದ್ರೂ ಮನುಷ್ಯ ಜೀವನ ಮಾಡ್ಕೊಂಡು ಬದುಕ್ತಿದ್ದಾನೆ ಅಂತಂದ್ರೆ ಎಷ್ಟು ಮೊಂಡ ಇರ್ಬೋದು ಅಲ್ಲ? ನಾವು ಎಷ್ಟು ಮೊಂಡ್ರಿರ್ಬೋದು ನಾವು. ಇಷ್ಟೆಲ್ಲ ಸಮಸ್ಯೆಗಳು ಇದ್ದುಕೊಂಡು ಭಗವಂತನ ಭಕ್ತಿ ಮಾಡದೆ, ಇಲ್ಲಿಂದ ಆಚೆ ಹೋಗೋಕ್ ಪ್ರಯತ್ನನೇ ಮಾಡದೆ ನಾವು ಇಲ್ಲೇ ಬಿದ್ದು ಒದ್ದಾಡ್ತಾ ಇದೀವಿ ಅಂದ್ರೆ, ಬ್ರಹ್ಮದೇವರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟ, ಮಹಾವಿಷ್ಣು. ಓ ಬ್ರಹ್ಮ, ಹೇಳು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನ್ ವರ ಬೇಕು? ವರ ಏನು ಬೇಡ ತಂದೆ, ನೀನ್ ಕೊಟ್ರೋ ವರ ಸಾಕು. ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡೋಂಥ ವರ ಕೊಟ್ಟಿದ್ಯಾ? ಏನ್ ಕರ್ಮ ನಂದು, ಈ ತರ ಕೆಟ್ಟ ಜಗತ್ತನ್ನ ಸೃಷ್ಟಿ ಮಾಡ್ಬಿಟ್ಟಿದೀನಿ ಅಂತ ಅವ್ರಿಗೆ ಬೇಜಾರಾಯ್ತು. ಅವಾಗ ಭಗವಂತನ ಪ್ರಾರ್ಥನೆ ಮಾಡಿದ್ರು. ಆಯ್ತಾಯ್ತು, ಎದುರುಬೇಡ, ನಾನು ಒಂದು ಸ್ಥಳದ ಮಹಿಮೆ ಹೇಳ್ತೀನಿ ನಾನು ನಿನಗೆ, ಓಕೆನಾ? ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗಿ ನೀನು ಧ್ಯಾನ ಮಾಡು, ತಪಸ್ ಮಾಡು. ಮತ್ತೆ ತಪಸ್ ಮಾಡಬೇಕು. ತಪಶ್ಚರ್ಯೆ, ಮನುಷ್ಯನ ಜನ್ಮ ಇರೋದೇ ತಪಶ್ಚರ್ಯೆಗೋಸ್ಕರ. ತಪಸ್ ಮಾಡ್ಬೇಕು. ಸುಮ್ಮನೆ ಭಗವಂತ ವರ ಕೊಡೋದಿಲ್ಲ. ಕೇಳಿದ ತಕ್ಷಣ ವರ ಕೊಟ್ಬಿಟ್ರೆ ಭಗವಂತನ ಇಮೇಜ್ ಏನಾಗ್ಬೇಕು, ಭಗವಂತನ ಮರ್ಯಾದೆ ಏನಾಗ್ಬೇಕು, ಘನತೆ ಗೌರವ ಏನಾಗ್ಬೇಕು? ಕೇಳಿದ ತಕ್ಷಣ ಕೊಟ್ಬಿಟ್ರೆ ತಾಲೂಕ್ ಆಫೀಸ್ಗಳಲ್ಲೇನೆ ಕೇಳಿದ ತಕ್ಷಣ ಕೊಡಲ್ಲ ಸರ್ಟಿಫಿಕೇಟ್. ನಾಳೆ ಬನ್ನಿ, ನಾಡ್ದು ಬನ್ನಿ, ಸಾಹೇಬ್ರಿಲ್ಲ, ಅವ್ರಿಲ್ಲ, ಇವರಿಲ್ಲ, ಸೈನ್ ಆಗಿಲ್ಲ. ಒಂದ್ 6 ತಿಂಗಳು ಸತಾಯಿಸಿ ಕೊನೆಗೆ ಜೇಬಳ ಕೈ ಹಾಕಿದಾಗ, ಸರ್ ರೆಡಿ ಇದೆ ಸರ್ ನಿಮ್ದು ಫೈಲು. ಜೇಬಳ ಕೈ ಹೋದ್ಮೇಲೆನೆ, ಸರ್ ರೆಡಿ ಇದೆ ಸರ್ ಫೈಲು. ಅಂಥದ್ರಲ್ಲಿ ಭಗವಂತ ಕೇಳಿದ ತಕ್ಷಣ ಕೊಟ್ಬಿಟ್ರೆ, ಕೆನ್ನೆ ತಟ್ಕೊಂಡ ತಕ್ಷಣ ಭಗವಂತ ಕೊಟ್ಬಿಟ್ರೆ, ಹೋಗು ತಪಸ್ ಮಾಡು ಫಸ್ಟ್. ಏನ್ ಅನ್ಕೊಂಡಿದ್ಯಾ? ತಪಸ್ ಮಾಡು ಫಸ್ಟ್.
ಎಷ್ಟು ವರ್ಷ ತಪಸ್ ಮಾಡ್ಬೇಕು? ಮಾಡು, ಬರೋ ತನಕ ಮಾಡು. ನಿನ್ನ ತಪಸ್ಸು ನನಗೆ ಖುಷಿ ಆಗಬೇಕು, ಅಷ್ಟು ತಪಸ್ಸು ಮಾಡಬೇಕು. ಸೊ ಬ್ರಹ್ಮದೇವರಿಗೆ ಹೇಳಿ ಕಳಿಸ್ತಾನೆ ಭಗವಂತ. ಬ್ರಹ್ಮದೇವ್ರು ಬಂದ್ರು, ಎಲ್ಲಪ್ಪ ಕೂತ್ಕೊಂಡು ಮಾಡ್ಲಿ, ನಾನು ಎಲ್ಲಿ ತಪಸ್ ಮಾಡ್ಲಿ? ಸರಿ, ಒಂದ್ ಜಾಗ ಇದೆ, ಅಲ್ಲಿ ಹೋಗು, ನಾನು ಹೇಳ್ತೀನಿ, ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಪ್ರಳಯ ಆದ್ರೂ ಕೂಡ ಮುಳುಗೋಗೋದಿಲ್ಲ ಅದು. ಆ ತರದೊಂದ್ ಜಾಗ ಇದೆಯಾ? ಪ್ರಳಯ ಆದ್ರೂ ಮುಳುಗೋದಿಲ್ವಾ? ಇಲ್ಲ, ಎಲ್ಲಿ ಮುಳುಗುತ್ತೆ ಪ್ರಳಯ? ಪ್ರಳಯ ಆಗೋದು ಭೌತಿಕ ಜಗತ್ತಿಗೆ, ಆಧ್ಯಾತ್ಮಿಕ ಜಗತ್ತಿಗೆ ಪ್ರಳಯ ಅನ್ನೋದಿಲ್ಲ. ಅಲ್ಲಿ ಹೋಗಿ ತಪಸ್ ಮಾಡು. ಆಮೇಲೆ ತಪಸ್ ಮಾಡಕ್ ಕೂತ್ಕೊಂಡ್ರು ಬ್ರಹ್ಮದೇವರು. ಅದನ್ನೇ ನೀಲಾಚಲಧಾಮ, ನೀಲಮಾಧವ, ಆ ಕತೆ ನಾನು ನಾಳೆ ನಾಳೆ ನಾಡ್ದು ಹೇಳ್ತೀನಿ. ಜಸ್ಟ್ ನೀವು ಧಾಮದ ಬಗ್ಗೆ. ನೀಲಮಾಧವ, ನೀಲಾಚಲ ಪ್ರದೇಶ. ನೀಲಾಚಲ ಎಲ್ಲಿದೆ? ನೀಲಾಚಲ ಜಗನ್ನಾಥಪುರಿ. ಬ್ರಹ್ಮ ಬಂದಿದ್ದ ಜಾಗ ಅದು. ಬ್ರಹ್ಮ ಅಷ್ಟೇ ಅಲ್ಲ, ಅಲ್ಲಿಗೆ ಲಕ್ಷ್ಮಿ ಬರ್ತಾರೆ, ವಿಷ್ಣು ಬರ್ತಾರೆ, ಯಮ ಬರ್ತಾನೆ, ಯಮನಿಗೂ ಕೂಡ ಉಪದೇಶ ನಡೆಯುತ್ತೆ ಅಲ್ಲಿ. ಆಮೇಲೆ ತಪಸ್ ಮಾಡ್ತಾ ಇದ್ರು, ಬಂದ್ರು ಭಗವಂತ, ಲಕ್ಷ್ಮೀನಾರಾಯಣರು ಅಂದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ, ಪಿತೃಲೋಕದಿಂದ ಯಜಮಾನರು ಬಂದ್ರು. ಯಾರು? ಯಮರಾಜರು. ಪಿತೃಲೋಕದ ಅಧಿಪತಿ ದೇವತೆ ಯಮರಾಜ ಬಂದ್ರು. ಬಂದ್ಮೇಲೆ ಭಗವಂತ ಎಲ್ಲರಿಗೂ ದರ್ಶನ ಕೊಟ್ಟ. ಅಲ್ಲಿ ಯಮರಾಜರು ಏನ್ ಮಾಡ್ತಾರೆ? ಯಾಕೆ ಸ್ವಾಮಿ ನೀವು ಬಂದ್ರಿ ಇಲ್ಲಿಗೆ? ಯಮ ಹೇಳ್ತಾರೆ, ಮಹಾಪ್ರಭು, ನನಗೆ ಅಲ್ಲಿ ಕೆಲ್ಸನೇ ಇಲ್ದಂಗ ಆಗ್ಬಿಟ್ಟಿದೆ. ಯಾರನ್ನು ನೇಣಾಗ ಹಾಕೋಂಗೆ ಇಲ್ವಲ್ಲ, ಯಾರು ಬರ್ತಾನೆ ಇಲ್ಲ ಯಮಲೋಕಕ್ಕೆ. ಹಿಂಗ ಆಗ್ಬಿಟ್ರೆ ನನ್ನ ಕಥೆ ಏನಾಗಬೇಕು? ಅಂದ್ರೆ ಯಾರು ಆ ಧಾಮದ ಬಗ್ಗೆ ತಿಳ್ಕೊಳ್ತಾರೆ, ಮಹಿಮೆ ತಿಳ್ಕೊಳ್ತಾರೆ, ಅವರಿಗೆ ಯಮಲೋಕದ ಪ್ರವೇಶ ಇಲ್ಲ ಅಂತ ಅರ್ಥ ಅಷ್ಟೇ. ಧಾಮಕ್ಕೆ ಯಾರು ಹೋಗ್ತಾರೆ, ಜಗನ್ನಾಥಪುರಿ ಧಾಮಕ್ಕೆ, ಅವರಿಗೆ ಯಮನ ದರ್ಶನ ಇಲ್ಲ. ಮತ್ತೆ ಯಾರು ಬರ್ತಾರೆ? ವಿಷ್ಣು ದೂತರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಧಾಮಕ್ಕೆ. ಸರಿ, ಆಮೇಲೆ ಯಮ ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮೀ ದೇವಿ ಹೇಳ್ತಾರೆ, ಓ ಯಮರಾಜ, ಪುರುಷೋತ್ತಮ ಕ್ಷೇತ್ರ ಅಂತ ಇದೆಯಲ್ಲ, ಇಲ್ಲಿ ನಾವು ಸದಾ ವಾಸ ಮಾಡ್ತಾ ಇರ್ತೀವಿ. ಯಾವ ರೂಪದಲ್ಲಿ? ಯಾವ ರೂಪದಲ್ಲಿ? ಅದು ಮುಂದೆ ನಾರದರು ಹೇಳ್ತಾರೆ, ಯಾವ ರೂಪದಲ್ಲಿ ನಿನ್ನ ದರ್ಶನ ಆಗ್ಬೇಕು ಇಲ್ಲಿ ಅಂತ. ದಾರು ಬ್ರಹ್ಮ ರೂಪದಲ್ಲಿ ನಿನ್ನ ದರ್ಶನ ಕೊಡ್ಬೇಕು ಜನರಿಗೆ. ಯಾರು ಧಾಮದಲ್ಲಿ ವಾಸ ಮಾಡ್ತಾರೆ, ಧಾಮವನ್ನ ದರ್ಶನ ಮಾಡ್ತಾರೆ, ಅವರಿಗೆ ಯಾವುದೇ ಕರ್ಮ ಫಲದ ಗಂಟು ನಂಟು ಇರೋದಿಲ್ಲ. ಅಂದ್ರೆ ಯಾವ ಕರ್ಮವೂ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ. ಅಂದ್ರೆ ಅರ್ಥ ಏನು? ಅಲ್ಲಿ ಮಾಯೆ ಪ್ರವೇಶ ಇಲ್ಲ. ಎಷ್ಟು ದೂರ? 10 ಕ್ರೋಶ, 120 ಕಿಲೋಮೀಟರ್ ಅಷ್ಟು ದೂರದಲ್ಲಿ, ಅಷ್ಟು ವಿಸ್ತಾರವಾಗಿ. ಅದು ಕರ್ಮಕಾಂಡದ ಜಾಗ ಅಲ್ಲ, ಅದು ಮಾಯ ಪ್ರವೇಶ ಮಾಡುವಂತ ಜಾಗ ಅಲ್ಲ ಅದು. ಯಾರು ಈ ಧಾಮದಲ್ಲಿ ವಾಸ ಮಾಡ್ತಾರೋ, ಪುರುಷೋತ್ತಮ ಕ್ಷೇತ್ರದಲ್ಲಿ ಅಂದ್ರೆ ಜಗನ್ನಾಥಪುರಿಯಲ್ಲಿ, ಯಾರು ಬರೀ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಹುಳ ಉಪ್ಪಟೆ ಹಂದಿ ನಾಯಿ ಎಲ್ಲರೂ ಕೂಡ ತಮ್ಮ ಪಾಪ ಪ್ರಕ್ರಿಯೆಗಳಿಂದ ಮುಕ್ತರಾಗಿದ್ದಾರೆ. ಮುಕ್ತರಾಗುತ್ತಾರೆ ಅಲ್ಲ, ಮುಕ್ತರಾಗಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ಅಲ್ಲಿರುವಂತಹ ಯಾವುದೇ ವ್ಯಕ್ತಿಗಾಗ್ಲಿ ಪಂಡಾಸ್ಗಾಗ್ಲಿ ವಿಶೇಷವಾಗಿ ನಾವು ಅವರಿಗೆ ಹರಟ್ ಮಾಡಬಾರ್ದು. ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವೋ ನಾವು ಧಾಮವಾಸಿಗಳು, ನಾವು ಭಗವಂತನ ಪಾಠಗಳು ಅಂತ, ನಮಗ್ ಬೇಡ ಅದು. ಯಾಕಂದ್ರೆ ಯೋಗಮಾಯಿ ಕೃಷ್ಣ ಯಾರಂತ ಗೋಪಿಯರಿಗೆ ಗೊತ್ತಿರ್ಲಿಲ್ವಲ್ಲ. ಕೃಷ್ಣ ಭಗವಂತ ಅನ್ನೋದು ಮರ್ಸ್ಬಿಡ್ತಾಳೆ ಯೋಗಮಾಯೆ. ನಾವು ನಮ್ಮಲ್ಲಿ ಫಸ್ಟ್ ನಂಬಿಕೆ ಬರಬೇಕು. ಆ ನಂಬಿಕೆ ಶ್ರದ್ಧೆ ಹೇಗೆ ಬೆಳೆಯುತ್ತೆ? ನಾವು ಭಕ್ತರ ಸಹವಾಸಕ್ಕೆ ಬರಬೇಕು, ಅವ್ರ ಮೂಲಕ ನಾವು ಶ್ರವಣ ಮಾಡಬೇಕು, ಕೇಳಬೇಕು, ಭಗವಂತನ ಬಗ್ಗೆ ಧಾಮದ ಬಗ್ಗೆ ಶ್ರವಣ ಮಾಡಬೇಕು. ಅದಕ್ಕೆ ನಾವು ಯಾವಾಗ್ಲೂ ಹೇಳಿದ್ವಿ, ನಾವು ಯಾತ್ರೆಗೆ ಹೋಗೋಕ್ ಮುಂಚೆ ಯಾತ್ರೆಯ ಹಿನ್ನೆಲೆಯನ್ನ, ಅದರ ಧಾಮದ ಮಹಿಮೆಯನ್ನ ನಾವು ಭಕ್ತರ ಮೂಲಕ ಶ್ರವಣ ಮಾಡಬೇಕು. ಒಂದ್ 2-3 ವರ್ಷದಿಂದ ಒಂದು ಟೀಮು ನಮ್ಮ ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದವರು, ವೃಂದಾವನಕ್ಕೆ ಹೋಗ್ಬೇಕು ಪ್ರಭುಜಿ, ನಮ್ಗೊಂದು ಟಿಕೆಟ್ ರೆಡಿ ಮಾಡಿಕೊಡಿ ಅಂದ್ರೆ, ಟಿಕೆಟ್ ನಾವಲ್ಲಿ ರೆಡಿ ಮಾಡೋದು, ಕೃಷ್ಣ ಮಾಡಬೇಕು, ನೀವು ಹೋಗಿ ಬನ್ನಿ.
ಟಿಕೆಟ್ ನಾವು ರೆಡಿ ಮಾಡೋಕ್ಕಾಗತ್ತಾ? ಟಿಕೆಟ್ ಕೃಷ್ಣ ರೆಡಿ ಮಾಡ್ಬೇಕು, ಯಾರ್ಯಾರು ಬರ್ಬೇಕು ಧಾಮಕ್ಕೆ ಅಂತ. ನಾನು ಹೇಳಿದೆ, ನಿಮ್ಗೆ ಇಚ್ಛೆ ಇದೆಯಾ ಹೋಗ್ಬೇಕು ಅಂತ? ಹಾ ಪ್ರಭು, ತುಂಬಾ ಇಚ್ಛೆ ಇದೆ, ಲೈಫಲ್ಲಿ ಒಂದ್ಸಲ ಆದ್ರೂ ನೋಡ್ಬಿಡ್ಬೇಕು, ಎಲ್ಲಾ ನೋಡಿದ್ದಾಯ್ತು, ಅದೊಂದು ಬಾಕಿ ಇದೆ, ಅದೊಂದು ಬಾಕಿ ಇದೆ ಅಂತ ಹೋಗ್ಬಾರ್ದು. ಜನಕ್ಕೆ ಏನಂದ್ರೆ, ಸಾಮಾನ್ಯರಿಗೆ ಎಲ್ಲ ನೋಡಿದ್ದಾಯ್ತು, ಕಾಶ್ಮೀರ ಇಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಸುತ್ತಿದ್ದಾಯ್ತು, ಅದೊಂದು ಬಾಕಿ ಇದೆ, ಅದೊಂದು ನೋಡ್ಬಿಟ್ರೆ ಮುಗಿದೋಗುತ್ತೆ, ನಮ್ ಜನ್ಮ ಸಾರ್ಥಕ ಆಗುತ್ತೆ ಅನ್ನೋರಿದ್ದಾರೆ. ಜನ್ಮ ಏನ್ ಸಾರ್ಥಕ ಆಗುತ್ತೆ? ಜನ್ಮ ಏನಪ್ಪ ಸಾರ್ಥಕ ಆಗುತ್ತೆ? ಜನ್ಮ ಸಾರ್ಥಕ ಆಗ್ಬೇಕಾದ್ರೆ, ಜನ್ಮ ಸಾರ್ಥಕ ಕರಿ ಭಾರತ ಭೂಮಿತ ಹೇಳ ಮನುಷ್ಯ ಜನ್ಮ ಯಾರ. ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಪರೋಪಕಾರ ಮಾಡ್ಬೇಕು ನಮ್ ಜನ್ಮ ಸಾರ್ಥಕ. ಪರೋಪಕಾರ ಅಂದ್ರೆ ಯಾವುದು? ಯಾವುದು ನಮ್ಮನ್ನ ಭಗವದ್ ಧಾಮಕ್ಕೆ ಕರ್ಕೊಂಡು ಹೋಗುತ್ತೋ, ಭಗವದ್ ಧಾಮದ ಕಡೆ ಮುಖ ಮಾಡಿಸುತ್ತೋ, ಅಂತ ಕರ್ಮಗಳನ್ನೇ ಪರೋಪಕಾರ ಅಂತ ಕರೆಯೋದು ಚೈತನ್ಯ ಚರಿತಾಮೃತದಲ್ಲಿ. ಆದ್ರೆ ನಾವು ಅನ್ನದಾನ, ವಿದ್ಯಾದಾನ, ಈ ದಾನ, ಆ ದಾನ, ಕನ್ಯಾದಾನ, ವಸ್ತ್ರದಾನ, ಏನೇನೋ ದಾನ ಮಾಡ್ತೇವಲ್ಲ, ಅದು ಲೌಕಿಕ ಪುಣ್ಯಗಳು. ಲೌಕಿಕ ಪುಣ್ಯಗಳಿಂದ ನಾವು ಭಗವಂತನ ಕಾಣೋಕ್ ಸಾಧ್ಯ ಇಲ್ಲ. ಅದನ್ನೇ ಪ್ರಹ್ಲಾದ್ ಹೇಳುದು, 12 ಗುಣಗಳಿದ್ದು ಕೂಡ ಅವನು ಭಕ್ತಿ ಮಾಡ್ತಾ ಇಲ್ಲ ಅಂದ್ರೆ ಅವನು ಶ್ವಪಚಿನ್ಗಿಂತ ಕಡೆ. ವಿಪ್ರಾದ್ವಿಷಡ್ಗುಣಯುತಾರವಿಂದನಾಭ. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ. ವಿಪ್ರ ಅಂದ್ರೆ ಬ್ರಾಹ್ಮಣ. ದ್ವಿಷಡ್ ಗುಣಯುತ, ದ್ವಿಷಟ್ 2 × 6 = 12, ದ್ವಿಷಟ್ 12 ಗುಣಗಳಿದ್ರೂ ಕೂಡ ಅವನು ಪಾದಾರವಿಂದ ವಿಮುಖ ಸ್ವಪಚಂ ವರಿಷ್ಠಂ. ಎಲ್ಲ 12 ಗುಣ ಇದೆ ಪ್ರಭುಜಿ ನಮ್ಮಲ್ಲಿ. ಎಲ್ಲ ವಿದ್ಯೆ ಇದೆ, ಅದು ಯಾವ್ದು 12 ಗುಣ? 12 ಗುಣ ಯಾವ್ದಿದೆ? ಮನ್ಯೇ ಧನಾಭಿ, ಕೌಂಟ್ ಮಾಡ್ಕೊಳ್ಳಿ, ಹೇಳ್ತಾ ಇರ್ತೀನಿ. ಧನಾಭಿಜನ, ಅಲ್ಲಿಂದ ಮನ್ಯೇ ಧನಾಭಿಜನ ರೂಪ ತಪ ಶ್ರುತೋಜ ತೇಜ ಪ್ರಭಾವ ಫಲ ಪೌರುಷ ಬುದ್ಧಿ ಯೋಗ. ಇಷ್ಟು 12 ಗುಣಗಳು ಇದ್ದು ಕೂಡ ಅವನು ಭಗವಂತನ ಆರಾಧನೆ ಮಾಡ್ಲಿಲ್ಲ ಅಂದ್ರೆ ಏನಕ್ಕಾಯ್ತು? ಶ್ವಪಚಂ ವರಿಷ್ಠಂ, ನಾಯಿ ತಿನ್ನೋನೇ ಶ್ರೇಷ್ಠ. ಹೋಗ್ರಿ, ನಿಮ್ಗಿಂತ ನಾಯಿ ತಿನ್ನೋನೇ ಶ್ರೇಷ್ಠ. ಯಾಕಂದ್ರೆ ಅವ್ನು ಭಕ್ತಿ ಮಾಡ್ತಾ ಇದ್ದಾನೆ. ಗುಣಗಳಿಲ್ದಿರ್ಬೋದು ಅವನ ಹತ್ರ, ಅವ್ನು ಶ್ವಪಚ ಇರ್ಬೋದು, ನಾಯಿ ಮಾಂಸ ತಿನ್ಬೋದು, ಆದ್ರೆ ಅವನು ಭಕ್ತಿ ಮಾಡ್ತಾ ಇದ್ದಾನೆ. ಅಂಥ ಬ್ರಾಹ್ಮಣ ಶ್ವಪಚನ್ಗಿಂತಲೂ ಕೀಳು ಅಂತ ಹೇಳ್ತಾರೆ ಶಾಸ್ತ್ರ ಭಾಗವತಮಲ್ಲಿ. ನಮ್ಮ ಹುಡುಗ ಭಾರಿ ಗುಣವಂತ ಅಪ್ಪ, ನಮ್ಮ ಹುಡುಗ ಭಾರಿ ಗುಣವಂತ, ಓ ನಮ್ಮ ಮಗಳಂತೂ ಭಾರಿ ಭಾರಿ ಗುಣವಂತೆ ಅಂತ ಹೇಳ್ತೀವಿ ನಾವು. ಏನ್ ಗುಣ ಅಂದ್ರೆ? ಹಾ ಇರ್ಬೋದು, ಭಾರಿ ತಮಗುಣವಂತೆ ನಮ್ಮ ಮಗಳು, ಅಯ್ಯೋ ನನ್ನ ಮಗಂತೂ ಭಾರಿ ರಜೋಗುಣವಂತ, ಅಯ್ಯೋ ನಮ್ಮ ಹುಡುಗ ಅಂತೂ ಭಾರಿ ಸತ್ವಗುಣವಂತ. ಇದೆಲ್ಲ ತೆಗೆದು ಕಸದ ಬುಟ್ಟಿಗೆ ಹಾಕಿ ಭಕ್ತಿ ಮಾಡಿ ಫಸ್ಟ್, ಆವಾಗ ಗುಣವಂತ ಅಂತ ಕರೆಯೋದು. ಹೌದೌದು, ಎಲ್ರು ಗುಣವಂತರೆ. ಒಂದು ಸತ್ವ ಗುಣವಂತ, ಇಲ್ಲ ರಜೋ ಗುಣವಂತ, ಇಲ್ಲ ತಮೋ ಗುಣವಂತ. ಹಿರಣ್ಯಕಶಿಪುನು ಗುಣವಂತಾನೆ, ತಮೋ ಗುಣವಂತ ಅವನು. ರಾವಣ ಅಯ್ಯೋ ನಂಬರ್ 1 ತಮೋ ಗುಣವಂತ. ನಮ್ಮ ಮಕ್ಕಳು ಯಾವುದು ಅದರಲ್ಲಿ? ಅಲ್ವಾ? ತಂದೆ ತಾಯಿಗಳಿಗೆ ಒಂದು ಹೆಮ್ಮೆ. ಹೆಮ್ಮೆ ಏನು ಹೆಮ್ಮೆ ಅಂದ್ರೆ, ನಮ್ಮ ಮಕ್ಕಳು ಭಾರಿ ಗುಣವಂತರು. ಹೌದೌದು, ನಮ್ಗೆ ಗೊತ್ತಿದೆ ಚೆನ್ನಾಗಿ. ಆದ್ರೆ ಆ 3 ಗುಣಗಳು ನಮ್ಮನ್ನ ಬಂಧನಕ್ಕೆ ಈಡು ಮಾಡುತ್ತೆ, ಕರ್ಮ ಬಂಧನಕ್ಕೆ ಸಿಕ್ಸತ್ತೆ. ಆದ್ರಿಂದ ಆ 3 ಗುಣಗಳನ್ನ ಮೀರಿ ಮೀರಿ ನಿಲ್ಲುವಂತಹ ಯಾವುದಾದ್ರೂ ಒಂದಿದ್ರೆ ಅದೇ ಭಕ್ತಿ ಸೇವೆ. ಭಕ್ತಿ ಭಕ್ತಿ ಭಕ್ತಿ. ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೆ. ಭಗವಂತನ ಹೇಗೆ ತೃಪ್ತಿ ಪಡಿಸೋದು ನಾವು? ಭಕ್ತಿ, ಭಕ್ತಿಯಿಂದ ತೃಪ್ತಿಪಡಿಸ್ಬೇಕು. ಭಕ್ತಿಗೆ ಮಾತ್ರ ಭಗವಂತ ಕರೆಕ್ತಾನೆ, ಇನ್ಯಾವುದಕ್ಕೂ ಭಗವಂತ ಜಗ್ಗೋನಲ್ಲ. ಅಂತ ಜಗ್ಗಿ ನಾವ್ಯಾರಿಗೂ ಜಗ್ಗೋದಿಲ್ಲ. ಅಂತ ಜಗ್ಗು ಜಗನ್ನಾಥ ಪೆಹಂಡಿ ಉತ್ಸವ ಮಾಡ್ಬೇಕಾದ್ರೆ ಅವನ್ನ ಜಗ್ಸಿ ಜಗ್ಸಿ ಆಡಿಸಿ, ಹೀಗೆ ಮಾಡಿ ಹಾಗೆ ಮಾಡಿ ತೂರ್ಸ್ಕೊಂಡು ಕರ್ಕೊಂಡು ಬರ್ತಾರಲ್ವಾ, ತೂರಾಡ್ಸ್ಕೊಂಡು. ಅದೇ ವಿಪ್ರಲಂಬ ಭಾವ, ಮಹಾಭಾವ. ಹೇಗೆ ಅರ್ಥ ಆಗುತ್ತೆ ನಮ್ಗದು? ಹ್ಮ್ ಅದಕ್ಕೆ ಯಾರೇ ಯಾತ್ರೆದಾಗ ಹೇಳ್ತಾ ಇದ್ದೇನು, ಆಮೇಲೆ ಹೇಳಿದೆ ನೋಡಿ, ಯಾತ್ರೆಗೆ ಬರೋಕ್ ಮುಂಚೆ ನೀವು ಅದ್ರ ಬಗ್ಗೆ ಶ್ರವಣ ಮಾಡಿರ್ಬೇಕು,
ಈಗ ಜಗನ್ನಾಥ ಯಾತ್ರೆ ನಡೀತಾ ಇದೆ, ರಥಯಾತ್ರೆ. ಹೋದ ವರ್ಷ ಒಂದ್ 2-3 ವರ್ಷದ ಹಿಂದೆ ನಾನು ಹೇಳಿದೆ, ನೀವು ವೃಂದಾವನಕ್ಕೆ ಹೋಗೋದಿದ್ರೆ ಫಸ್ಟ್ ವೃಂದಾವನ ಧಾಮದ ಮಹಿಮೆ ಕೇಳಿ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ವಿ ನಾವು. ಪುರ್ಸೋತಿಲ್ಲ ಪ್ರಭುಜಿ, ಪುರ್ಸೋತಿಲ್ವಾ? ಪುರ್ಸೋತ್ ಮಾಡ್ಕೊಳ್ಳಿ ಹೋಗ್ಲಿ ಭಗವಂತನ ಬಗ್ಗೆ ಕೇಳೋದಕ್ಕೆ. ಇಲ್ಲ ನಾವು ಯಾತ್ರೆಯಿಂದ ಬಂದ್ಮೇಲೆ ಪುರ್ಸೋತ್ ಆಗ್ತೀವಿ. ನೀವು ಯಾತ್ರೆ ಮಾಡೋದೇ ವ್ಯರ್ಥ ಅಲ್ವಾ ಹಾಗಾದ್ರೆ? ಯಾರಂತಾನೆ ಗೊತ್ತಿಲ್ಲ, ಜಗನ್ನಾಥ ಯಾರು ಗೊತ್ತಿಲ್ಲ, ಯೋಗ ಮಾಯೆ ಯಾರು ಗೊತ್ತಿಲ್ಲ, ಮಹಾಮಾಯ ಯಾರು ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಿಲ್ಲ, ಮತ್ತೆ ವೃಂದಾವನ ನೋಡ್ಬಿಟ್ರೆ ಆಗೋಯ್ತು ಜನ್ಮ ಸಾರ್ಥಕ ಅಂತ ಹೇಳ್ತೀರಲ್ಲ, ಇದು ಅಪರಾಧ ಇದು. ಮೊದಲು ಶ್ರವಣ ಮಾಡಬೇಕು. ಹೇಗೆ ಬ್ರಹ್ಮದೇವರು ಏನ್ ಮಾಡ್ಬೇಕು ಭಗವಂತ ಅಂತ ಕೇಳಿದಾಗ ತಪಸ್ ಮಾಡು ಅಂತ ಹೇಳಿದ್ರಲ್ಲ, ತಪಸ್ಸಿಗೆ ಮೆಚ್ಚಿ ಭಗವಂತ ಅವರಿಗೆ ಬೋಧನೆ ಮಾಡ್ತಾರೆ. ಇಲ್ಲಾಂದ್ರೆ ಬೋಧನೆ ಇಲ್ಲ. ಏನ್ ಬೋಧನೆ ಆಗಿದ್ರೆ ಏನೂ ಇಲ್ಲ, ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಸೊ ಆಗ ಏನಕ್ಕೆ ಬಂತು ವಿಚಾರ? ಪುರಿ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಯಾವ ಕರ್ಮಕಾಂಡಗಳು ಕೂಡ ಕೆಲಸ ಮಾಡೋದಿಲ್ಲ, ಕರ್ಮ ಫಲಗಳು ಕೂಡ ಅಲ್ಲಿ ಇಲ್ಲ. ಈವನ್ ಏಕಾದಶಿ ದಿನ ಕೂಡ ಅಲ್ಲಿ ಪ್ರಸಾದವನ್ನ ಗ್ರಹಣ ಮಾಡಬಹುದು, ಆದ್ರೆ ಹೊರಗಡೆ ಮಾಡೋಂಗಿಲ್ಲ, ನಮ್ಮ ಮನೆಗಳಲ್ಲಿ ಬಂದ್ ಮಾಡೋಂಗಿಲ್ಲ. ಏಕಾದಶಿ ದಿನ ಅಲ್ಲಿ ಒಂದು ಹಸುಗೆ ಹುಲ್ಲು ಕೂಡ ಹಾಕೋದಿಲ್ಲ ಭೌತಿಕ ಜಗತ್ತಲ್ಲಿ, ತಿನ್ಬಾರ್ದು. ಹಸುಗೆ ಕಾಳು ಹುಲ್ಲು ಹಾಕಂಗಿಲ್ಲ ಅಂದಮೇಲೆ ಮನುಷ್ಯನಿಗೆ ಭಾಗ ಬ್ರಹ್ಮವೈವರ್ತ ಪುರಾಣದಲ್ಲಿ ಏಕಾದಶಿ ಮಹಿಮೆಗಳನ್ನ ಹೇಳ್ತಾರೆ ಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ. ಅದರಲ್ಲಿ ಒಂದು ಕತೆ, ಇಲ್ಲಿ ಒಂದು ಕಥೆಯಲ್ಲಿ ಒಬ್ಬ ರಾಜ, ಅವನ ರಾಜ್ಯದಲ್ಲಿ ಏಕಾದಶಿ ದಿನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವನು ಆಹಾರವನ್ನ ಧಾನ್ಯಗಳನ್ನ ಕೊಡುತ್ತಿರ್ಲಿಲ್ಲ. ಹಸುವೆ ಉಪವಾಸ ಇರಬೇಕಿತ್ತು. ಏಕಾದಶಿ ಮಹಿಮೆ ಅದು. ಬಟ್ ಪುರುಷೋತ್ತಮ ಕ್ಷೇತ್ರದಲ್ಲಿ ಆ ಮಹಿಮೆ, ಆ ಏಕಾದಶಿ ಅಲ್ಲಿ ನೋಡಿದ್ರೆ ಏಕಾದಶಿ ದೇವಿನ ಅಲ್ಲಿ ತೋರಿಸ್ತಾರೆ ಪಂಡಾಸ್. ದೇಖೆ ದೇಖೆ ಏಕಾದಶಿ ದೇವಿ ಬಾಂಧ್ ಲಿಯಾ ಹೈ ರಸ್ಸಿ ಸೆ, ಕ್ಯೂ? ಏಕಾದಶಿ ಯಾರಿಗೂ ತೊಂದರೆ ಕೊಡಬಾರದು, ಏಕಾದಶಿ ದೇವಿ. ಸೊ ಹಾಗೆ ಜಗನ್ನಾಥನ ಮಹಿಮೆ ಫಸ್ಟ್ ನಾವು ತಿಳ್ಕೋಬೇಕು. ಮೈ ಗೂಸ್ ಬಂಪ್ಸ್, ಮೈ ರೋಮಾಂಚನ ಆಗ್ಬೇಕು. ಇಂಥ ಕ್ಷೇತ್ರ ನಮ್ಮ ದೇಶದಲ್ಲಿ ನಮ್ಮ ಹತ್ರನೇ ಇದೆ, 1-1.5 ಕಿಲೋಮೀಟರ್ ದೂರದಲ್ಲೇ ಇದೆ. ಅದನ್ನ ನಾವು ದರ್ಶನ ಮಾಡಕ್ಕೆ ನಮ್ಮ ಪುರ್ಸೋತ್ ಮಾಡ್ಕೊಳ್ಳಿಲ್ಲ. ಪ್ರತಿ ವರ್ಷ ಹೋಗ್ತಾರೆ ಭಕ್ತರು, ಭಕ್ತರ ಜೊತೆ ಹೋಗ್ಬೇಕು ನಾವು. ಅಲ್ಲಿ ಹೋದಾಗ ವಿಚಾರ ಹೇಳ್ತಾರೆ, ನೋಡಿ ಹೀಗೆ ಹಾಗೆ ಹೀಗೆ ಅಲ್ವಾ. ಒಬ್ರು ಬಂದು ಹೇಳ್ತಾ ಇದ್ರು ನಮ್ಮ ಹತ್ರ, ಪ್ರಭು ಜೊತೆ ಯಮಶಿಲೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಹೇಳ್ತೀವಿ ಮುಂದೆ, ಈಗಲೇ ಎಲ್ಲ ಬೇಡ. ಆ 24 ಸೀಡಿಯ ಮೆಟ್ಲಿದೆ, ಅದ್ರಲ್ಲಿ 3ನೇದು ಯಮಶಿಲಾ. ಯಮಶಿಲೆ ಮೇಲೆ ಕಾಲಿಡಬಾರ್ದಂತೆ. ಹೌದಾ? ಹೋಗ್ಬೇಕಾದ್ರೆ ಅಯ್ಯೋ ನಮ್ಗೆ ಗೊತ್ತಿಲ್ಲ ಪ್ರಭುಜಿ, ಇಟ್ಕೊಂಡು ತುಳ್ಕೊಂಡು ಹೋಗ್ಬಿಟ್ವಿ. ಯಾಕೆ ಹೇಳಿಲ್ಲ ನಿಮ್ಗೆ? ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲದೆ ಹೋಗೋದು ಅಪರಾಧ ಅಲ್ವಾ ಹಾಗಾದ್ರೆ? ಯಾವುದೇ ಧಾಮಕ್ಕೆ ಹೋಗೋಕ್ ಮುಂಚೆ ಧಾಮದ ಮಹಿಮೆಯನ್ನ ಮೊದಲು ನಾವು ತಿಳ್ಕೋಬೇಕು. ಸುಮ್ಮನೆ ಹೋದ್ವಿ ಬಂದ್ವಿ ಅನ್ನೋದಲ್ಲ, ಆಗ್ಬಾರ್ದು. ಯಾರಾದ್ರೂ ಯಮಶಿಲೆ ಮೇಲೆ ಕಾಲಿಟ್ಕೊಂಡು ಹೋದ್ರೆ ಅವ್ರು ಮಾಡಿರೋ ಪುಣ್ಯ ಬರ್ನ್ ಆಗುತ್ತೆ. ಮಾಡಿದ್ರೆ ಎಲ್ಲಿ ಪುಣ್ಯ ಮಾಡಿದೀವಿ ನಾವು? ಪಾಪಗಳ ಡಬಲ್ ಆಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, ಆ ಸ್ಕ್ವೇರ್ ಒಂದು ಸ್ಕ್ವೇರ್ ಹಾಕೊಂಡು ಹೋಗ್ತಾ ಇರುತ್ತೆ. ಪುಣ್ಯ ಎಲ್ಲ ಪಾಪಗಳು. ಬರುವಾಗ ತುಳಿಬಾರದು, ಹೋಗುವಾಗ ತುಳಿಕೊಂಡು ಹೋಗ್ಬೇಕು. ನಾಳೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ತುಳ್ಕೊಂಡು ಹೋಗ್ಬೇಕು, ಬರ್ಬೇಕಾದ್ರೆ ಇದನ್ನ. ಸೊ ಇವೆಲ್ಲ ಕೆಲವು ವಿಚಾರಗಳು, ರಹಸ್ಯ ವಿಚಾರಗಳು ನಾವು ತಿಳ್ಕೊಳ್ಳೋದು. ಅದು ಯಮ ಭಗವಂತನ ಕೇಳಿದಾಗ ಹೇಳಿದ್ರು, ಯಾಕಪ್ಪ ನನ್ಗೆ ಏನಲ್ಲಿ ಕೆಲಸ ಇಲ್ವಲ್ಲ, ಜಾಬ್ಲೆಸ್ ಆಗ್ಬಿಟ್ಟಿದೀನಿ ಅಂದಾಗ, ಯಾರಾದ್ರೂ ದರ್ಶನ ಮುಗಿಸ್ಕೊಂಡು ಬಂದಾಗ ಯಮಶಿಲೆ ಮೇಲೆ ಕಾಲಿಟ್ರೆ ಅವ್ರ ಪುಣ್ಯ ನಾಶ ಆಗುತ್ತೆ, ಅಂತವ್ರು ಬರ್ತಾರೆ ನಿನ್ನ ಹತ್ರಕ್ಕೆ ಅಂತ. ಓಕೆ, ಈಗ ಯಾರಾದ್ರೂ ಭಗವಂತನನ್ನ ಪುರುಷೋತ್ತಮ ಕ್ಷೇತ್ರದಲ್ಲಿ ದಾರು ಬ್ರಹ್ಮನನ್ನ ದರ್ಶನ ಮಾಡಿದ್ರೆ ಕಣ್ಣೀರ್ ಬರ್ಬೇಕು ನಮ್ಗೆ ಅಲ್ಲಿ. ಯಾಕೆ ಕಣ್ಣೀರ್ ಬರ್ಬೇಕು? ನನ್ನಂಥ ಪರಮ ಪಾಪಿಗೂ ಕೂಡ ಭಗವಂತ ದರ್ಶನ ಬಾಕಿ ಕೊಟ್ಬಿಟ್ನಲ್ಲ, ಅದಕ್ಕೆ ಅವನ ಪತಿತ ಪಾವನ ಅಂತ ಕರೆಯೋದು. ಜಗನ್ನಾಥನಿಗೆ ಯಾಕೆ ಪತಿತ ಪಾವನ ಅಂತ ಕರೀತಾರೆ ನೋಡಿ, ನಾವು ಸಿಂಹದ್ವಾರದ ಮೂಲಕ ಒಳಗೆ ಹೋಗ್ಬೇಕಾದ್ರೆ ಜಗನ್ನಾಥ ದ್ವಾರದ ಬಲಗಡೆ ಜಗನ್ನಾಥನ್ ಮಾತ್ರ ಇಟ್ಟಿದ್ದಾರೆ ಅಲ್ವಾ, ಅದು ಪತಿತ ಪಾವನ ಜಗನ್ನಾಥ. ಆಚೆ ಹೋಗೋರು ಬರೋರಿಗೆಲ್ಲ ಕಾಣಿಸುತ್ತೆ ಅದು. ಯಾರಿಗೆ ಒಳಗಡೆ ಬರಕ ಅರ್ಹತೆ ಇಲ್ವೋ ಅಂತವರಿಗೆ ಭಗವಂತನೇ ದರ್ಶನ ಕೊಡ್ತಾನೆ. ಇದು ಭಗವಂತನ ದೀನವತ್ಸಲತೆ, ದೀನಬಂಧು, ದೀನನಾಥ. ದೀನ ಅಂದ್ರೆ ಪತಿತ,
ಪತಿತ ಪಾವನ ಅವನು, ಜಗನ್ನಾಥ. ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ, ಪತಿತ ಪಾವನ. ತುಂಬಾ ಜನ ಭಕ್ತರು ಕತೆ ಇದೆ, ಜಗನ್ನಾಥ ಪುರಿಯಲ್ಲಿದ್ದಂತಹ ಭಕ್ತರ ಕಥೆಗಳು. ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ ಜಗನ್ನಾಥನ? ಅಷ್ಟು ಪ್ರೀತಿ ಯಾಕೆ ಜಗನ್ನಾಥ? ನೋಡಕ್ ಅವ್ನ್ ಪ್ರೀತಿ ಮಾಡ್ಬೇಕು ಅನ್ಸುತ್ತೆ. ಅವನ್ ಅಲ್ಲ, ಅವ್ನ್ ವಿಕಾರಗಳು, ಅವ್ನ್ ಕಣ್ಣು ಇದೆಲ್ಲ ನೋಡಿದ್ರೆ. ಆ, ಆದ್ರೆ ಜಗನ್ನಾಥನ್ ಭಾವ ಅರ್ಥ ಮಾಡ್ಕೊಂಡ್ರೆ ಎಂತವ್ರು ಹೋಗಿ ತಬ್ಕೊಂಡು ಮುದ್ದಾಡ್ಬೇಕು ಅನ್ಸೋದಿಲ್ವಾ? ಆ, ಜಗನ್ನಾಥನ್ ದೇವ್ರು ಅಂತ ನೋಡೋದಿಲ್ಲ ಅವರು, ನನ್ನ ಉದ್ಧಾರಕ, ನನ್ನ ಹಿತೈಷಿ ಅಂತ ನೋಡ್ತಾರೆ ಇಲ್ಲಿನ ಪಂಡಾಸ್. ನಾವು ಭಯದಿಂದ ಹೋಗ್ತೀವಿ, ಏ ಜಗನ್ನಾಥ ದೇವ್ರು 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 ಅಂತ ಯಾಕೆ ಹೋಗ್ತೀರಿ ನೀವು? ದೇವ್ರೆಲ್ಲ ಅವನು ಪತಿತ ಪಾವನ, ನಾನು ಪತಿತ, ಅವನು ಪಾವನ ಮಾಡ್ತಾನೆ, ನಾನು ಭಾವದಲ್ಲಿ ಹೋಗ್ಬೇಕು. ಯಾಕಂದ್ರೆ ಭಗವಂತನಿಗೆ ಭಾವನೆ ಇಲ್ಲದೆ ಭಗವಂತ, ಉಪ್ಪಿಲ್ದೆ ಅನ್ನ ನೀವು ಪಲಾವ್ ತಿನ್ನಕ್ಕಾಗತ್ತಾ? ಪಲಾವ್ ಉಪ್ಪೆ ಹಾಕಿಲ್ಲ ತಿನ್ನಕ್ಕಾಗತ್ತ ಅದು? ಟೇಸ್ಟ್ ಕೊಡೋದು ಯಾವುದು ನಮಗೆ? ಆ ಉಪ್ಪು ಅನ್ನಕ್ಕೆ. ಸೊ ಹಾಗೆ ಭಗವಂತನಿಗೆ ರುಚಿ ಕೊಡೋದು ಯಾವುದು? ಭಾವ. ಭಾವ. ಈ ಭಾವನ ಭಗವಂತ ಸ್ವೀಕಾರ ಮಾಡೋದು. ಅದಕ್ಕೆ ನಾವು ಭಗವಂತ, ನಾವು ದೇವಸ್ಥಾನಕ್ಕೆ ಬಂದ್ರೇನೆ ಆ ರುಚಿ ಬರೋದು ನಮಗೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಆಜ್ಞೆ, ಬರ್ಬೇಕು ನೀವು ದೇವಸ್ಥಾನಕ್ಕೆ. ಇಲ್ಲ ಅಂದ್ರೆ ನಿಮ್ಗೆ ಭಾವ ಬರೋದಿಲ್ಲ. ನೀವು ಎಷ್ಟೇ ಮನೆ ತಿಪ್ಪರ್ಲಾಗ ಹೊಡ್ಕೊಂಡು ನಾವು ನಾವು ಕೃಷ್ಣ ಭಕ್ತರು ಅಂತ ಹೇಳ್ಕೊಂಡು ಅದು ಗಿರಿಗಿಟ್ಲೆ ಹೊಡ್ದಂಗೆ ಅಷ್ಟೇನೆ. ನಾವು ಬರ್ಬೇಕು, ಜಗನ್ನಾಥನ ದರ್ಶನ ಮಾಡ್ಬೇಕು, ಅವ್ನ್ ಮಂಗಳಾರತಿ ಅಟೆಂಡ್ ಮಾಡಬೇಕು ಅಷ್ಟೇ. ಮಂಗಳಾರತಿ ಯಾರು ಅಟೆಂಡ್ ಮಾಡೋದಿಲ್ವೋ ಅವ್ರಿಗೆ ಕೃಷ್ಣ ಪ್ರೇಮ ಕೊಡೋದಿಲ್ಲ. ನಾನು ಹೇಳಿದ್ದೇನೆ, ಫ್ರಮ್ ಇಸೋಲಿನೆಸ್ ನವಯೋಗೇಂದ್ರ ಸ್ವಾಮಿ ಮಹಾರಾಜರು, ಅವರು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ದೀಕ್ಷೆ ಕೊಡುವಾಗ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾರ್ 6, ಆಮೇಲೆ 600 ಚಾಂಟಿಂಗ್, ಆಮೇಲೆ ಮಂಗಳಾರತಿ ಅಟೆಂಡ್ ಮಾಡ್ತೀರಾ? ಮಂಗಳಾರತಿ ಮಾಡ್ತೀರಾ ಮನೆಯಲ್ಲಿ? ಇಲ್ಲ ಮಹಾರಾಜ್, ಹಾಗಾದ್ರೆ ದೀಕ್ಷೆ ಎಲ್ಲ ಹೋಗು. ಸೊ ಭಗವಂತನ ಮಂಗಳಾರತಿ ವಿಶೇಷ ಇದೆ. ಮಂಗಳಾರತಿ ಯಾಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಲ್ಲೇ ಮಾಡ್ಬೇಕು ಅಂತ? ಅದು ರಾಧಾ ಕೃಷ್ಣರ ಸಂಗಮವಾದ ಸಮಯ ವೃಂದಾವನದಲ್ಲಿ. ರಾಧಾರಾಣಿ ಕೃಷ್ಣನ ವಿರಹದಲ್ಲಿ ಮೂರ್ಛೆ ಹೋಗಿರ್ತಾಳೆ, ಕೃಷ್ಣ 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 ಅಂತ. ಅದನ್ನೇ ಪೆಹಂಡಿ ಉತ್ಸವ ಅಂತ ಹೇಳ್ತಾರಲ್ಲ, ಜಗನ್ನಾಥನ ರಥದಲ್ಲಿ ಕೂರಿಸ್ಬೇಕಾದ್ರೆ ಓ ಕೃಷ್ಣ ರಾಧಾ ರಾಧಾ ರಾಧಾ. ಹೇಗೆ ಜಗನ್ನಾಥನ ರಥದಲ್ಲಿ ಕೂರಿಸ್ತಾರೆ? ಯಾರು ಬರ್ತಾರೆ ಫಸ್ಟ್ ರಥದಲ್ಲಿ ಕೂತ್ಕೊಳ್ಳೋಕೆ? ಫಸ್ಟ್ ಯಾರ ರಥ ಏರ್ತಾರೆ? ಸೊ ಅದಕ್ಕೆಲ್ಲ ಒಂದು ಮಹತ್ವ ಇದೆ, ಸಿಗ್ನಿಫಿಕೆನ್ಸ್ ಇದೆ. ಸುಮ್ನೆ ಹೆಂಗಂದ್ರೆ ನಂಗೆ ಮಾಡಬಾರದು ಯಾವ್ದನ್ನು. ನಮ್ಗೆ ಗೊತ್ತಿಲ್ಲ ತಾನೆ, ಬನ್ನಿ ದೇವಸ್ಥಾನಕ್ಕೆ ನೋಡಿ, ಅದಕ್ಕೆ ಹೇಳ್ದಾರದು. ಮಂಗಳಾರತಿ ಅಟೆಂಡ್ ಮಾಡ್ಬೇಕು ಫಸ್ಟ್ ನಾವು, ಇಲ್ಲಾಂದ್ರೆ ನಮ್ಗೆ ಮಂಗಳ ಆಗೋದಿಲ್ಲ, ಅಮಂಗಳನೇ ಆಗುತ್ತೆ. ಈಗ ಲಕ್ಷ್ಮೀ ದೇವಿ ಹೇಳ್ತಾರೆ, ಯಮರಾಜ, ಯಾರು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತಾರೆ ಅವರ ಪುಣ್ಯ ಎಲ್ಲ, ಅವ್ರ ಪಾಪ ಎಲ್ಲ ನಾಶ ಆಗುತ್ತೆ, ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ, ನಿನಗೆ ಕೆಲಸ ಇಲ್ಲ ಅಲ್ಲಿ. ಇದಕ್ಕೆ ಒಂದು ಕಥೆ ಹೇಳ್ತೀನಿ ಅಂತ ಹೇಳ್ತಾರೆ. ಲಕ್ಷ್ಮಿ ಕಥೆ ಹೇಳ್ತಾರೆ ಯಮರಾಜನಿಗೆ. ಮತ್ತೆ ಬ್ರಹ್ಮ ಇದ್ದಾರೆ, ಯಮ ಇದ್ದಾರೆ, ಮತ್ತೆ ಭಗವಂತ, ಲಕ್ಷ್ಮಿ, 4 ಜನ ಇದ್ದಾರೆ. ಲಕ್ಷ್ಮಿ ಹೇಳಕ್ ಶುರು ಮಾಡ್ತಾರೆ. ಒಂದಾನೊಂದು ಕಾಲದಲ್ಲಿ, ಇದೇ ತಾನೇ ಕಥೆ ಶುರು ಆಗೋದು, ಒಬ್ಬ ಮಾರ್ಕಂಡೇಯ ಋಷಿ ಇದ್ದ. ಯಮನಿಗೆ ಕಥೆ ಹೇಳ್ತಾ ಇರೋದು. ಅವನು ಅಲ್ಪಾಯುಷಿ ಆಗಿದ್ದ ಮುಂಚೆ, ಅಲ್ಪಾಯುಷಿ. ಸೊ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿ ತಪಸ್ ಮಾಡಿ 7 ಕಲ್ಪಗಳ ಆಯುಷ್ಯವನ್ನು, ದೀರ್ಘಾಯುಷ್ಮಾನ್ ಭವ ಆಗ್ಬಿಟ್ಟ ಮಾರ್ಕಂಡೇಯ ಋಷಿ. ಅಂದ್ರೆ 7 ಕಲ್ಪ ಅಂದ್ರೆ ಬ್ರಹ್ಮದೇವರ 7 ದಿನಗಳು. ಒಂದು ಕಲ್ಪ ಅಂದ್ರೆ 432 ಕೋಟಿ ವರ್ಷ. ಬ್ರಹ್ಮದೇವರ ಒಂದು ದಿನ ಅಂದ್ರೆ 432 ಕೋಟಿ ವರ್ಷ. ರಾತ್ರಿನೂ ಅಷ್ಟೇನೆ, ಹಗಲು 432, ರಾತ್ರಿ 432. ಒಂದು ದಿನಕ್ಕೆ 864 ಕೋಟಿ ವರ್ಷ ಬ್ರಹ್ಮದೇವರ ಒಂದು ದಿನ. ಬೇಕಾ ಯಾರಿಗಾದ್ರು? 100 ವರ್ಷಕ್ಕೆ ಚರ್ಮ ಸುಖ, 60 ವರ್ಷಕ್ಕೆ ಚರ್ಮ ಸುಖ ಆಗಿ ಷಷ್ಠಿ ಪೂರ್ತಿ ಮಾಡುವಾಗ ಸುಸ್ತಾಗ್ಬೋದು. ಒಂದು ಕಲ್ಪ ಆಯುಷ್ಯ ಕೊಟ್ಟುಬಿಟ್ರೆ ಏನ್ ಮಾಡ್ಬೇಕು? ಮೂಳೆ ಮಾತ್ರ ಇರುತ್ತೆ ಅಷ್ಟೇ, ಉಸಿರಾಡ್ತಾ ಇರ್ತೀವಿ, ಮೂಳೆ ಮಾತ್ರ ಇರುತ್ತೆ. ಏನೇನ್ ಬೇಡಪ್ಪ ನಮ್ಗೆ ದೀರ್ಘಾಯುಷ್ಮಾನ ಭಾವ ಬೇಡ, ದೀರ್ಘ ಸುಮಂಗಲಿ, ನಮಗೆ ಭಕ್ತಿ ಬೇಕು. ಭಕ್ತಿ ಬೇಕು ನಮ್ಗೆ. ಈ ಜನ್ಮಕ್ಕೆ ಮಾತ್ರ ಅಲ್ಲ, ನಮ್ಗೆ ವೈಕುಂಠ ಲೋಕ ಬೇಡ, ನಮ್ಗೆ ಏನು ಬೇಡ, ನಮ್ಗೆ ಯಾವ ಭೌತಿಕ ಸಿರಿ ಸಂಪತ್ತುಗಳು ಬೇಕಾಗಿರೋದು
ಜನ್ಮ ಜನ್ಮಾಂತರದಲ್ಲಿ ನಿನ್ನ ಭಕ್ತಿ ಸೇವೆ ಮಾಡಕ್ಕೆ ಒಂದು ಅವಕಾಶ, ನಿನ್ನ ಭಕ್ತರ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡು. ಮಮ ಜನ್ಮನಿ ಜನ್ಮನೀಶ್ವರೇ ಭವತಾ ಭಕ್ತಿರ್ ಅಹೈತುಕೀ ತ್ವಯಿ. ಮಾರ್ಕಂಡ ಋಷಿಗಳಿಗೆ 7 ಕಲ್ಪಗಳ ಆಯುಷ್ಯ ಸಿಕ್ಬಿಡ್ತು. 7 ಇಂಟು 864 ಕೋಟಿ ವರ್ಷ, ಸುಮಾರು ಎಷ್ಟಾಯ್ತಪ್ಪ? 6000 ಕೋಟಿ ವರ್ಷ ಬದುಕಬೇಕು. ಯಾವ ಕರ್ಮಕ್ಕೆ? ಸರಿ. ಆಮೇಲೆ ಈ ಒಂದು ಕಲ್ಪ ಮುಗಿದ ತಕ್ಷಣ ಏನಾಗುತ್ತೆ? ಡಿವಾಸ್ಟೇಷನ್, ಪ್ರಳಯ ಆಗತ್ತೆ. ಬ್ರಹ್ಮದೇವರ ಒಂದು ಹಗಲು ಮುಗಿತಿದಂಗೆ ಪ್ರಳಯ ಆಗುತ್ತೆ, ಮತ್ತೆ ಪ್ರಳಯ ಜಲದಲ್ಲಿ ಎಲ್ಲ ಮುಳುಗೋಗ್ತಾರೆ. ಅದರಲ್ಲಿ ಮಾರ್ಕಂಡ ಋಷಿನೂ ಅಷ್ಟೇನೆ. ಸರಿ, ಏನ್ ಮಾಡ್ತಾ ಇದ್ದಾರೆ? ಆ ಪ್ರಳಯ ಆದ ಅಲೆಗಳು ಮಾರ್ಕಂಡ ಋಷಿಯನ್ನ ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ ಎತ್ತು ಬಿಸಾಕ್ತಾ ಇದೆ. ಏನಿಲ್ಲ ಪ್ರಳಯದಲ್ಲಿ, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಜೀವರುಗಳು ನಿದ್ರಾವಶರಾಗ್ಬಿಡ್ತಾರೆ ಪ್ರಳಯದಲ್ಲಿ. ಮಾರ್ಕಂಡ ಋಷಿ ಸಾಯಂಗಿಲ್ಲ, ಯಾಕಂದ್ರೆ 7 ಕಲ್ಪ ಆಯುಷ ಇದೆ. ಅದಕ್ಕೆ ಸಾವು ಬೇಡ, ಸಾವು ಬೇಡ ಅಂದ್ರೆ ಅಂತ ಕೇಳಕ್ ನಾವ್ಯಾರು? ಈಗ ಹಿರಣ್ಯಕಶಿಪು ಸಾವು ಬೇಡ ಅಂದ್ಬಿಟ್ಟ. ಸಾವು ಬೇಡ ಅಂದ್ರೆ ಏನಪ್ಪಾ ಮಾಡ್ತೀಯಾ? ಭಗವಂತ ಕೊಡಿಸಿಲ್ಲ ಅದು ವರ, ಕೊಡಬಾರ್ದು ಆ ತರ. ಸರಿ, ಏನ್ ಮಾಡ್ತೀಯ? ಸಾವಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಸೃಷ್ಟಿ ಆದಾಗ ಅವ್ರನ್ನೂ ಹಿಂಸೆ ಮಾಡ್ತೀಯ, ಅವ್ರ ಪ್ರಳಯ ಆಗುತ್ತೆ, ಮತ್ತೆ ಹಿಂಸೆ ಮಾಡ್ತೀಯ, ಹಿಂಸೆ ಮಾಡ್ಕೊಂಡೇ ಇದ್ಬಿಡ್ತೀಯ ಜೀವನ ಪೂರ್ತಿ. ಪ್ರಳಯ ನಿನ್ ಸಾವೇ ಇಲ್ಲ ಅಂದಾಗ. ಸೊ ಮಾರ್ಕಂಡ ಋಷಿ ಏನ್ ಮಾಡಿದ್ರು? ಅವ್ರಿಗೆ ಅನ್ಸಿರುತ್ತೆ ಏನಕ್ಕೆ ಅವ್ರು ಕೇಳ್ಕೊಂಡಪ್ಪ ಈ ದೀರ್ಘಾಯುಷ್ಮಾನ್ ಭವನ ಅಂತ. ಮಾರ್ಕಂಡ ಋಷಿ ಬದುಕ್ಬಿಟ್ರು. ಎಷ್ಟು ನೋವಾಗುತ್ತೆ ಗೊತ್ತಾ ಅವಾಗ? ಬದುಕದಷ್ಟು ನೋವು, ಜಾಸ್ತಿ ದಿನ ಬದುಕದಷ್ಟು ನಾವು ನೋವೇ ಉಣ್ಬೇಕು. ನಾವ್ ಅನ್ಕೊಳ್ತೀವಿ ಸುಖ ಸಿಗುತ್ತೆ, ಸುಖ ಸಿಗುತ್ತೆ, ನಾಳೆ ಸುಖ ಸಿಗುತ್ತೆ, 7:30 ಆದ್ಮೇಲೆ ಸುಖ ಸಿಗುತ್ತೆ. ಈ ರಾಹು ದೋಷ, ಕುಜ ದೋಷ, ಶನಿ ದೋಷವನ್ನು ಸುಖ ಅನ್ನೋದು ಭೌತಿಕ ಜಗತ್ತಲ್ಲಿ ಇಲ್ಲ. ಅದು ಕೇವಲ ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ಇದೆ. ಯಾರು ಭಗವಂತನಿಗೆ ಭಕ್ತಿ ಸೇವೆ ಮಾಡ್ತಾರೋ ಭಗವಂತನಿಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕೆ 1000 ಪಟ್ಟು ಖುಷಿ ಭಕ್ತನಿಗಾಗುತ್ತೆ. ಅದಕ್ಕೆ ನಮಗೆ ಭಗವಂತನು ಕೂಡ ಭಕ್ತನಾಗಿ ಯಾಕೆ ಬಂದ? ನಾನು ಆ ಆನಂದವನ್ನ ಸವಿಬೇಕು. ಅದೆಂತ ಆನಂದ ಪಡ್ತಾರೆ ನನ್ನ ಭಕ್ತರು ನಾನು ಸೇವೆ ಮಾಡೋದ್ರಿಂದ? ಏನ್ ಸೇವೆ ಮಾಡಿ ಏನ್ ಖುಷಿ ಆಗತ್ತೆ ಪ್ರಭುಜಿ, ಅಷ್ಟು ಹಗುರವ ಮಾತಾಡಬಾರ್ದು. ಆ ಖುಷಿ ನಮಗೆ ಭೌತಿಕ ಖುಷಿ ಬಗ್ಗೆ ಅಷ್ಟೇ ಗೊತ್ತು. ಅದೇ ಕಂಡು ಯನೇನ ಕರವು ಇರುವ ದುಃಖ ದುಃಖಂ, ಕೆರತ, ಅಷ್ಟೇ ಸುಖ ನಮ್ಗೆ ಗೊತ್ತಿರೋದು. ಬಟ್ ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಏನ್ ಸುಖ ಸಿಗುತ್ತೆ ನಮ್ಗೆ ಅನುಭವ ಇಲ್ಲ. ಅನುಭವ ಇದ್ದಿದ್ರೆ ಯಾಕೆ ಮತ್ತೆ ಭಗವಂತನ ಭಕ್ತನಾಗಿ ಬರ್ಬೇಕಿತ್ತು? ಭಗವಂತ ಯಾಕೆ ಭಕ್ತನಾಗಿ ಬರ್ಬೇಕಾಗಿತ್ತು? ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಯಾಕೆ ಬರ್ಬೇಕಿತ್ತು? ಪ್ರೇಮ ಭಕ್ತಿ ಧನ, ಪ್ರೇಮ ಭಕ್ತಿ ಧನ, ಅದರ ಪ್ರತಿರೂಪನೇ ಶ್ರೀ 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 ಜಗನ್ನಾಥ. ಪ್ರೇಮ ಕೊಡ್ತಾನೆ ಭಗವಂತ ಜಗನ್ನಾಥ. ಕೃಷ್ಣ ಅಷ್ಟೇ, ನೀನ್ ವೈಷ್ಣವ ಅಪರಾಧ ಮಾಡಿದ್ಯಾ, ನೀನ್ ಸೇವಾ ಅಪರಾಧ ಮಾಡಿದ್ಯಾ, ನೀನ್ ನಾಮ ಅಪರಾಧ ಮಾಡಿದ್ಯಾ, ಸ್ವಾಮಿ ನಾನ್ ಬಂದಿರೋದೇ ಅಪರಾಧ ಮಾಡಕ್ಕೆ, ನನ್ನಂತ ಮಹಾಮೂರ್ಖ ಇನ್ನೊಬ್ಬ ಇಲ್ಲ ಜಗತ್ತಲ್ಲಿ. ನನ್ನ ಉದ್ಧಾರ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಉದ್ಧಾರ ಮಾಡ್ಬೇಕು? ಸರಿ, ಹಾಗಾದ್ರೆ ನಾನು ಜಗನ್ನಾಥ ರೂಪದಲ್ಲಿ ಬರ್ತೀನಿ, ಆವಾಗ ಬಾ ನೀನು ನನ್ನ ಬಳಿಗೆ, ನನ್ನ ಶರಣಾಗತಿ ಬಾ, ನೀನ್ ಎಲ್ಲ ಪಾಪಗಳನ್ನ ತೊಳೆದು ಹಾಕ್ಬಿಡ್ತೀನಿ ನಾನು. ಕೃಷ್ಣನನ್ನ ನಾವು, ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಸ್ವಾಮಿ ನೀನು ಬಿಟ್ರೆ ನನ್ ಬೇರೆ ಗತಿ ಇಲ್ಲ ಅನ್ನೋ ಭಾವ ಹೃದಯದಿಂದ ಬರಬೇಕು, ಬಾಯಿಂದ ಅಲ್ಲ. ಬಾಯಿಂದ ಅಲ್ಲ. ಭಗವಂತ ನೋಟ್ ಮಾಡೋದು ಮನಸ್ಸಿನಿಂದ ಹೃದಯದಿಂದ ಬಂದಿರುವಂತ ಕ್ರಿಯೆಗಳನ್ನೇ ಹೊರತು ಬಾಯಿಂದ ಬಂದಿರುವಂತದ್ದಲ್ಲ. ಅಂದ್ರೆ ದೇಹದಿಂದ, ದೇಹೇಂದ್ರಿಯಗಳಿಂದ ಮಾಡಿದ ಪಾಪ ಪುಣ್ಯಗಳನ್ನ ಭಗವಂತ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಮನಸ್ಸು ತುಂಬಾ ಮುಖ್ಯ. ಮನಸ್ಸಿನಲ್ಲಿ ಇರಬೇಕು ಭಗವಂತನ, ಮನಸ್ಸು ಭಗವಂತನಲ್ಲಿ ಇರಬೇಕು. ಮೈ ಅರ್ಪಿತ ಮನೋಬುದ್ಧಿ ಮಾಮೇ ವೇಷಿಸಿ ಅಸಂಶಯ. ನಿನ್ನ ಮನಸ್ಸು ಬುದ್ಧಿಗಳನ್ನು ನನಗೆ ಕೊಡು, ಮೇಲ್ನೋಟಕ್ಕೆ ಏನಾದ್ರೂ ಮಾಡು, ನನಗೆ ಬೇಕಿಲ್ಲ, ನಾನು ನೋಡೋದಿಲ್ಲ ಅದು.
ನಾನು ನೋಟ್ ಮಾಡ್ಕೊಳ್ಳೋದಿಲ್ಲ ಆ ಕರ್ಮಗಳನ್ನ. ಆದ್ರೆ ಮನಸ್ಸಿನಲ್ಲಿ ನೀನು ಏನಾದ್ರು ಮಾಡಿ ಹೊರಗಡೆ ತೋರ್ಸ್ಕೊಳಕ್ ಹೋದ್ರೆ ನಾನು ಮನಸ್ಸಿಂದ ರೆಕಾರ್ಡ್ ಮಾಡ್ಕೊಳ್ತೀನಿ ಹೊರತು ದೇಹೇಂದ್ರಗಳಿಂದ ಮಾಡಿದ್ದನ್ನಲ್ಲ. ಸೊ ಯಾರು ಈ ರೂಪಕ್ಕೆ ಶರಣಾಗತರಾಗ್ತಾರೆ, ಜಗನ್ನಾಥನ ರೂಪಕ್ಕೆ, ಅಂತವ್ರನ್ನ ಉದ್ಧಾರ ಮಾಡೋ ಕೆಲಸ ಕೃಷ್ಣಂದು, ಜಗನ್ನಾಥಂದು. ಯಾರಿಗೆ ಉದ್ಧಾರ ಆಗಬೇಕು ಅನ್ನೋ ಆಸೆ ಇದೆಯೋ ಅವರಿಗೆ. ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಈಗ ಮಾರ್ಕಂಡ ಋಷಿಗಳಿಗೆ ನಾನು ಉದ್ಧಾರ ಆಗಬೇಕು ಅನ್ನೋ ಆಸೆ ಬಂತು. ಮತ್ತೆ ಇಲ್ಲಾಂದ್ರೆ ಕೊಳಿಬೇಕಾಗುತ್ತೆ ನಾವು ಆ ಪ್ರಳಯ ಜಲದಲ್ಲಿ. ಸಾಯಂಗಿಲ್ವಲ್ಲ, ಸಾವು ಬರೋದಿಲ್ಲ, ಯಾಕಂದ್ರೆ 7 ಕಲ್ಪ ಆಯುಷ್ಯ. ಬದುಕಂಗಿಲ್ಲ, ಸಾಯಂಗಿಲ್ಲ, ತ್ರಿಶಂಕು ಆಗ್ಬಿಡ್ತಾನೆ. ಅದ್ರ ಮಾರ್ಕಂಡೇಯ ಋಷಿಗ್ ಬಂದಿರೋ ಕಷ್ಟ ನಮ್ಗೆ ಬರ್ಲಿಲ್ಲ ಅಲ್ವಾ? ಅದಕ್ಕೆ ನಮ್ಗೆ ಶರಣಾಗತಿ ಬರ್ತಾ ಇಲ್ಲ. ಯಾರಿಗೆ ಅದಕ್ಕೆ ಹೇಳೋದು, ಕುಂತಿ ಮಾರಣಿ ಯಾಕೆ ಪ್ರಾರ್ಥನೆ ಮಾಡ್ಕೊಂಡ್ವೇನು? ಆ ಮಹಾತಾಯಿನೂ ಅದನ್ನೇ ಹೇಳ್ತಾಳೆ. ಜನ್ಮೈಶ್ವರ್ಯ ಶ್ರುತ ಶ್ರೀಭಿರ್ ಏದಮಾನ ಮದಃ ಪುಮಾನ್ ನೈಭಾರತಿ ಅಭಿದಾತುಂ ತ್ವಾಂ ಅಕಿಂಚನ ಗೋಚರಂ. ಹೇ ಕೃಷ್ಣ, ಅಳಿಯ ಅಲ್ಲ ಅಲ್ಲಿ, ದೇವತಮ ಪರಮ ಪುರುಷ. ಅಳಿಯನ ಹತ್ರ ಮಾತಾಡ್ತಾರ ಮಾತಲ್ಲ ಅದು, ದೇವೋತ್ತಮ ಪರಮ ಪುರುಷ ಹತ್ರ ಮಾತಾಡ್ತಾ ಇರೋದು ಕೃಷ್ಣನ ಹತ್ರ. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಏದಮಾನ್ ಮದ. ಮದ ನನ್ನ ಜನ್ಮ ಎಂತದ್ ಗೊತ್ತಾ? ನಾನು ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದೀನಿ, ಐಶ್ವರ್ಯ ನಂಬರ್ 1 ಶ್ರೀಮಂತ ನಾನು, ಶ್ರುತ ತುಂಬಾ ವೇದಗಳನ್ನ ಓದ್ಕೊಂಡಿದ್ದೀನಿ ನಾನು, ನಾನು ಎಲ್ಲ ಜ್ಞಾನ ರೂಪ ಸೌಂದರ್ಯ ಎಲ್ಲ ಇದೆ ನನ್ನ ಹತ್ರ ಅಂತ ಮದ ಬಂದ್ರೆ ಅಂತವ್ರಿಗೆ ನೀನು ನೈವಾರ್ಹತಿ, ಅಂತವ್ರಿಗೆ ನೀನು ಸಿಗೋನಲ್ಲ. ಗರ್ವ ಹೋಗಬೇಕು. ಏನ್ ಗರ್ವ? ಎಂತ ಗರ್ವ? ಇಂದ್ರನಿಗೆ ಗರ್ವನೇ, ಇಂದ್ರನ ಗರ್ವನೇ ಭಂಗ ಮಾಡ್ದ ಭಗವಂತ. 7 ಕಲ್ಪ ಆಯುಷ್ಯ ಇಂದ್ರನಿಗೂ ಇಲ್ಲ, 7 ಕಲ್ಪ ಆಯುಷ್ಯ, ಒಂದ್ ಮನ್ವಂತರ ಅಷ್ಟೇನೆ. ನೆಕ್ಸ್ಟ್ ಮನ್ವಂತರಕ್ಕೆ ಬೇರೆ ಇಂದ್ರ, ಟಕ್ ಪೋಸ್ಟ್ ಚೇಂಜ್. ಬ್ರಹ್ಮ ದೇವ್ರನ್ನ ಬಿಟ್ರೆ ನೆಕ್ಸ್ಟ್ ಆಯುಷ್ಯ ಇರೋದು ಈಗ ಮಾರ್ಕಂಡೇಯರಿಗೇನೆ. ತಗೊಂಡು ಏನಪ್ಪಾ ಮಾಡ್ಬೇಕು? ಐಶ್ವರ್ಯ ಹೋಯ್ತು, ದೀರ್ಘಾಯುಷ್ಯ ಹೋಯ್ತು. ಬ್ರಹ್ಮದೇವರು ಅಷ್ಟೆಲ್ಲ ಓದ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಮೂರು ಸಲ ನಾನು ವೇದಗಳನ್ನ ಮಥನ ಮಾಡದೆ ಓದಿ ಹೋಗಿ ತಿರುಗಿಸಿ ಮುರುಗಿ ಓದ್ದೆ, ಭಾಗವತಮಲ್ಲಿದೆ. ಆದ್ರೂ ಭಗವಂತ ಯಾರಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಭಗವಂತನ ಗುಣ ರೂಪ ಸೌಂದರ್ಯಗಳು ನನಗೆ ಗೊತ್ತಾಗ್ಲಿಲ್ವಲ್ಲ. ಇನ್ನೆಂಥ ರಹಸ್ಯ ಇರ್ಬೋದು. ವೇದಗಳನ್ನ ಮೂರ್ ಸಲ ತಿರುಗಿಸಿ ಮರುಗಿಸಿ ಓದಿದ್ರು ಕೂಡ ಭಗವಂತ ಅರ್ಥ ಆಗಿಲ್ಲ. ಕೃಷ್ಣ ನಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತು ಕೃಷ್ಣ. ಆ ಬೆಣ್ಣೆ ಕದೀತಾನಲ್ಲ ಅವನ್ ತಾನೆ, ಅಷ್ಟೇ ಗೊತ್ತಿರೋದು ನಮ್ಗೆ, ಅಷ್ಟೇನೆ ಗೊತ್ತಿರೋದು. ಬ್ರಹ್ಮದೇವರಿಗೆ ಗೊತ್ತಿಲ್ಲ, ಮತ್ತೆ ನಿಮ್ಗೆ ಗೊತ್ತು ಅಂತ ಹೇಳಿದ್ರಿ. ಹೇಗೆ ಹೆಂಗ ಅರ್ಥ ಮಾಡ್ಕೋಬೇಕು ನಾವು? ವಿಜ್ಞಾತಂ ಅವಿಚಾನತಂ. ನನಗೆಲ್ಲ ಗೊತ್ತು ಅನ್ನೋನಿಗೆ ಏನು ಗೊತ್ತಿರೋದಿಲ್ಲ. ಆದ್ರೆ ಜಗನ್ನಾಥ ಬಚ್ಚಿಟ್ಕೊಳಕ್ಕಾಗೋದಿಲ್ಲ ಅವನು. ಯಾಕಂದ್ರೆ ಭಕ್ತರ ಅಧೀನ. ನಾನು ನನ್ನ ಭೃತ್ಯವಶ್ಯತಾ, ಇದು ಭಗವಂತನ ಗುಣ. ಭೃತ್ಯವಶ್ಯತಾ. ಕೃಷ್ಣ ಭರ್ತೃ, ಎಲ್ಲವನ್ನ ಭರಣೆ ಮಾಡುವವನು ಅವನು, ಎಲ್ಲದರ ನಿಯಾಮಕ ಭಗವಂತ ಭರ್ತೃ. ಆದ್ರೆ ಅವನು ಭರ್ತನಿಗೆ, ಭರ್ತ ಅಂದ್ರೆ ಸೇವಕ, ಭರ್ತೃ ಅಂದ್ರೆ ಭಗವಂತ. ನಾನು ಭೃತ್ಯವಶ್ಯಲ, ಭೃತ್ಯವತ್ಸಲ, ಭೃತ್ಯವಶ್ಯತಾ, ಇದೆಲ್ಲ ಭಗವಂತನ ಗುಣಗಳು, ನಾಮ. ನಾನು ನನ್ನ ಸೇವಕನಿಗೆ ವಶನಾಗ್ಬಿಟ್ಟಿದ್ದೀನಿ, ನನ್ನನ್ನ ಮಾರ್ಕೊಂಡು ಬಿಟ್ಟಿದ್ದೀನಿ. ಯಾರಿಗ್ ಮಾರ್ಕೊಂಡಿದ್ದೀರಿ ನೀವು? ಜಗನ್ನಾಥ, ನೀನ್ ಯಾರಿಗಪ್ಪ ಮಾರ್ಕೊಂಡಿದೀಯ? ಎಷ್ಟಕ್ ಮಾರ್ಕೊಂಡೆ? ವಿಕ್ರೀಣಿತಂ ಸ್ವಾಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ವಿಕ್ರೀಣಿತಂ, ಮಾರಾಟ ಆಗಿದೆ. ಜಗನ್ನಾಥ ಮಾರಾಟವಾಗಿ ಬಿಟ್ಟಿದ್ದಾನೆ. ಎಷ್ಟಕ್ಕೆ? ತುಳಸೀದಳ ಮಾತ್ರೇಣ. ಹೌದಾ, ಒಂದು ತುಳಸಿ ದಳ ಕೊಟ್ಬಿಟ್ರೆ ಜಗನ್ನಾಥ ಮಾರ್ಕೊಂಡ್ಬಿಡ್ತಾನ? ನಂಬಿಕೆ ಇದೆಯಾ? ಲಾಪರ್ವಾಶ್, ಬೇವಫಾ. ನಂಬಿಕೆ ಇಲ್ಲ ರೀ, ನಂಬಿಕೆ ಇಲ್ಲ ನಮಗೆ.
ತುಳಸೀದಳ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣಿತಂ ಸ್ವಾಮಾತ್ಮಾನಾಂ ಭಕ್ತೇಭ್ಯೋ ಭಕ್ತವತ್ಸಲಃ. ಅದಕ್ಕೆ ಜಗನ್ನಾಥ ಭಕ್ತವತ್ಸಲ. ಭೃತ್ಯವಶ್ಯತ. ಪದೇ ಪದೇ ಹೇಳ್ತಾ ಇದೀನಿ ಪದಗಳನ್ನ, ಬರ್ದಿಟ್ಕೋಬೇಕು ಮನ್ಸಲ್ಲಿ. ಅಯ್ಯೋ ನಮ್ಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಮರೆವು ಜ್ಞಾನ ಇರೋದು ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳಿಗೆ, ಆತ್ಮಕ್ಕೆ ಮರೆವು ಇಲ್ಲ. ಹೇಳ್ತಾರ ಪ್ರತಿಯೊಂದು ಭಗವಂತನ ಮಾತುಗಳು ಸೀದಾ ಒಂದೊಂದು ಪದಗಳನ್ನು ಗಮನ ಇಟ್ಟು ಕೇಳಿಸ್ಕೋಬೇಕು, ಅದು ಹೃದಯಕ್ಕೆ ನಾಟಬೇಕು. ಮರ್ತೋಯ್ತು ಅಂದ್ರೆ ನೀವು ನೀವು ಕಿವಿಲಿ ಕೇಳಿಸ್ಕೊಂಡ್ರಿ ಅಂತ ಅರ್ಥ. ಇದಿದೆ ಬಿಲ ಇದೆಯಲ್ಲ, ಆಗಿನ ಬಿಲ, ಈ ಬಿಲ್ದಲ್ಲಿ ಕೇಳಿಸ್ಕೊಂಡಿದ್ರಿ ಅದಕ್ಕೆ ಮರ್ತೋಯ್ತು ಅಂತ ಅರ್ಥ. ಅದೇ ಅರ್ಥ, ಇನ್ನೇನಿಲ್ಲ. ಇಲ್ಲ ಗಮನ ಕೊಟ್ಟು ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ. ಏನೇ ಇವತ್ತು ಏನ್ ಕತೆ ಹೇಳಿದ್ರಿ, ಅದೇನೋ ಹೇಳಿದ್ರಿ ಪ್ರಭುಜಿ, ಮರ್ತೋಯ್ತು ನೀವು ಈ ಕಿವಿಲಿ ಕೇಳಿಸ್ಕೊಂಡಿದ್ರಿ, ನಿಮ್ ಮನಸ್ಸು ಇರ್ಲಿಲ್ಲ ಅಂತ ಅರ್ಥ. ಅದಕ್ಕೆ ಜಗನ್ನಾಥ ಭಕ್ತವತ್ಸಲ, ಭೃತ್ಯ ವಶ್ಯತ ವಶವಾಗಿಬಿಟ್ಟಿದ್ದಾನೆ ಅಂತ. ಜಗನ್ನಾಥನೇ ವಶ ಮಾಡಿಕೊಳ್ಳುವಂತ ಶಕ್ತಿ ಯಾರಿಗಪ್ಪ ಇದೆ? ಪ್ರೇಮ ಭಕ್ತಿ ಧನ. ಪ್ರೇಮ ಭಕ್ತಿ ಎಲ್ಲಿಂದ ಶುರು ಆಗುತ್ತೆ? ನಾಮ ಸಂಕೀರ್ತನ. ಯಾರು ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಭಗವಂತನ ನಾಮವನ್ನ ಕೀರ್ತನೆ ಮಾಡ್ತಾರೋ ಅಂತವ್ರಿಗೆ ಭಗವಂತ ವಶನಾಗಿ ಬಿಡ್ತಾನೆ. ಜಗನ್ನಾಥ ಜಗತ್ತಿಗೆ ನಾಥ, ಒಡೆಯ. ಆದ್ರೆ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನ್ ಜಗತ್ತಿಗೆ ನಾಥ ಅಲ್ಲ, ಮತ್ತೆ ನನ್ನ ಭಕ್ತರು ನನಗೆ ನಾಥರು. ಅದಕ್ಕೆ ಹೇಳು, ಭಕ್ತಿಗೆ ಅಷ್ಟು ಶಕ್ತಿ ಇದೆ, ಇನ್ಯಾವುದಕ್ಕೂ ಇಲ್ಲ. ನೋಡಿ ಈಗ ಆಯ್ತಪ್ಪ, ಮಾರ್ಕಂಡ ಋಷಿ ಬರ್ಲಿ ನೋಡೋಣ ಆಚೆ, ಈಗ ಪ್ರಳಯ ಜಲದಿಂದ ಆಚೆ ಬರ್ಲಿ ನೋಡೋಣ. ಭಗವಂತನ ಭಕ್ತಿ ಸೇವೆನೆ ಮಾಡ್ಬೇಕೀಗ ಅವರು. ಭಗವಂತನ ಭಕ್ತಿ ಸೇವೆ ಮಾಡಿಲ್ಲ ಅಂದ್ರೆ ಹೆಂಗ ಆಚೆ ಬರ್ತಾರೆ? ಎಲ್ಲಿಂದ ಆಚೆ ಬರ್ತಾರೆ ಅಂತ ಮಾರ್ಕಂಡ ಋಷಿನೇ ಅದರಿಂದ ಆಚೆ ಬರಿಲ್ಲ ಅಂದ್ರೆ ನಾವ್ ಯಾವ ಎಲ್ಲಿಂದ ಬರ್ತೀವಿ ನಾವು ಬದುಕಿಂದ? ಸಾಧ್ಯನಾ? ಓಕೆ. ಸೊ ಅವಾಗ ಮಾರ್ಕಂಡ ಋಷಿಗಳು ಏನ್ ಮಾಡ್ತಾರೆ, ಭಗವಂತನ ಕುರಿತು ಧ್ಯಾನ ಮಾಡ್ತಾರೆ. ಎಲ್ಲಿ ಧ್ಯಾನ ಮಾಡ್ತಾರೆ? ಜಗನ್ನಾಥ ಪುರಿ ಧಾಮದಲ್ಲಿ ಧ್ಯಾನ ಮಾಡ್ತಾರೆ. ಯಾಕಂದ್ರೆ ಆಲೆ ಏನ್ ಮಾಡ್ತು, ಅಟ್ಟಿಸ್ಕೊಂಡು ಅವ್ರನ್ನ ತಳ್ಕೊಂಡು ಕೊನೆಗೆ ನೀಲಾಚಲದ ಹತ್ರ ಬಂತು. ಆಮೇಲೆ ಒಂದು ದೊಡ್ಡ ಆಲದ ಮರದ ಹತ್ರ ತಂದು ಬಿಸಾಕ್ತು. ನೋಡಿದಿರದು? ಕಲ್ಪವಟ. ಹಾ, ಅವರು ಕಲ್ಪವಟ ಅಂತ ಹೇಳ್ತಾರೆ. ಕಲ್ಪವಟ ಅಂದ್ರೆ ವಟವೃಕ್ಷ ಅಂದ್ರೆ ಆಲದ ಮರ. ಅದು ಕಲ್ಪ ಕಾಲದವರೆಗೆ ಇರುತ್ತೆ. ಅದು ಸಾಯೋದಿಲ್ಲ, ಅದು ಮುರಿಯೋದಿಲ್ಲ. ಆ ಧಾಮದಲ್ಲಿರುವಂತಹ ಯಾವ ಜೀವಗಳು ಕೂಡ ಅದು ಅಲೌಕಿಕವಾದದ್ದು. ಆ ವಟದ ಕೆಳಗೆ ಬಂದು ಬೀಳ್ತಾರೆ ಮಾರ್ಕಂಡ ಋಷಿ. ಹೋಗಿ ಯಾರೋ ಒಬ್ರು, ಓ ಮಾರ್ಕಂಡೇಯ ಅರೆ ಯಾರು ಕರೀತಾರೆ ನಮ್ಮನ್ನ? ಇಡೀ ಜಗತ್ತೇ ಪ್ರಳಯದಲ್ಲಿ ಮುಳುಗೋಗಿದೆ, ನಾನೊಬ್ಬನೇ ಬದುಕಿರೋದು. ಓ ಮಾರ್ಕಂಡೇಯ, ಯಾರಪ್ಪ ಕರೀತಾ ಇದ್ದಾರೆ? ನಾವು ಕತ್ಲೆ ಮನೇಲಿ ಯಾರೋ ಒಬ್ರು ಶಿವಾನಂದ ಅಂದ್ರೆ ಯಾವ್ದ ದೇವನೋ ರಾಕ್ಷಸನ ಬಂದ್ಬಿಟ್ಟಿದೆ ಅನ್ಕೊಂಡ್ಬಿಡ್ತೇವಲ್ಲ ನಾವು. ಯಾರು ಇಲ್ಲ, ಕತ್ಲೆ. ಯಾರೋ ಹೆಸರು ಕರೆದ್ರೆ ಮಾರ್ಕಂಡ ಋಷಿಗೆ ಒಂದು ಅಶರೀರವಾಣಿ ಕೇಳುತ್ತೆ. ಯಾರು ಕರೀತಾ ಇರೋದು? ಎಲ್ಲಿಂದ ಬರ್ತದೆ? ಯಾರು ಕರೆದಿರ್ಬೋದು? ಬ್ರಹ್ಮದೇವರು ಇಲ್ಲ ಈಗ,
ಪ್ರಳಯ ಜಲದಲ್ಲಿ ಬ್ರಹ್ಮದೇವರು ನಿದ್ರೆ ಮಾಡ್ತಿರ್ತಾರೆ. ಇಡೀ ಬ್ರಹ್ಮಾಂಡಗಳು ಬ್ರಹ್ಮದೇವರ ಶರೀರದಲ್ಲಿ ಲೀನ ಆಗ್ಬಿಟ್ಟಿರುತ್ತೆ. ಬ್ರಹ್ಮದೇವರು ಭಗವಂತನ ದಿವ್ಯ ಶರೀರದಲ್ಲಿ ಲೀನ ಆಗ್ಬಿಟ್ಟಿರ್ತಾರೆ ಪ್ರಳಯದಲ್ಲಿ. ಯಾರೂ ಇಲ್ಲ ಈಗ. ಮಾರ್ಕಂಡ ಋಷಿ ಮಾತ್ರ ಇದ್ದಾರೆ. ವಟವೃಕ್ಷ ಇದೆ. ಹೇ ಮಾರ್ಕಂಡೇಯ, ನಾನು ಭಗವಂತ. ಕಣ್ಬಿಟ್ಟು ನೋಡ್ತಾರೆ. ಕಣ್ಣೆದುರುಗಡೆ ಕಾಣಿಸ್ತಾ ಇದ್ದಾನೆ ಭಗವಂತ ಲಕ್ಷ್ಮೀ ದೇವಿ ಜೊತೆ. ಸೊ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಆಗ ಹೇಳಿದ್ರು, ನಿನಗೆ ನನ್ನ ತತ್ವ ಗೊತ್ತಿಲ್ಲ ಮಾರ್ಕಂಡೇಯ. ಮಾರ್ಕಂಡೇಯ ಋಷಿಗೆ ಭಗವಂತ ತತ್ವ ಗೊತ್ತಿಲ್ಲ ಅಂದ್ರೆ ಮಾರ್ಕಂಡೇಯ, ನಾವು ಕಂಡೂ ಏನೇನ, ನಾವು ಕೆರ್ಕೊಳ್ಳೋರು, ನಾವು ಭೌತಿಕ ಸುಖದಿಂದ ಮೈ ಕೈ ಪರಚ್ಕೊಳ್ಳೋರು ನಾವು. ನಮ್ಗೇನ್ ಗೊತ್ತಾಗುತ್ತೆ ಭಗವಂತನ ತತ್ವ? ಅದು ಕಲಿಯುಗದಲ್ಲಿ ಅದು ಒಂದ್ ಕಾಲು ಆ ದೋಣಿ ಒಂದ್ ಕಾಲು ಈ ದೋಣಿ ಮೇಲೆ ಇಟ್ಕೊಂಡು ಪಾರ್ಟ್ ಟೈಮ್ ಭಕ್ತಿ ಮಾಡ್ಕೊಂಡು ಕಲಿಯುಗ ಎಷ್ಟು ಗೌರವಾಗಿದೆ ಯೋಚನೆ ಮಾಡಿದೀವ ನಾವು? ಕಲಿಯುಗ ಅಂದ ತಕ್ಷಣ ಏನ್ ನಮಗೆ ನೆನಪಿಗೆ ಬರ್ಬೇಕು? ನಮಗೆ ಇಲ್ಲಪ್ಪ ಕಲಿಯುಗದಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟು ಹೇಳದ್ ಬಿಟ್ರೆ ಬೇರೆ ಏನ್ ಮಾಡಕ್ ಬರುತ್ತೆ ನಮಗೆ? ಸರಿ, ಮಾರ್ಕಂಡೇಯ ಋಷಿ ನಮಸ್ಕಾರ ಮಾಡಿದ್ರು ಭಗವಂತನಿಗೆ, ಲಕ್ಷ್ಮೀ ದೇವಿಗೆ. ಭಗವಂತ ಹೇಳ್ತಾನೆ, ನೋಡು, ನನ್ನ ತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ನೀನು ಈ ದುಃಖದಲ್ಲಿ ಮುಳುಗ್ತಿರ್ಲಿಲ್ಲ. ತಪಸ್ಸನ್ನ ಮಾಡಿ 7 ಕಲ್ಪ ಆಯುಷ ಏನಕ್ಕೆ ಬೇಕಾಗಿತ್ತಪ್ಪ ನಿನಗೆ? ಏನಕ್ಕೆ ಬೇಕಾಗಿತ್ತು? ಏನ್ ಸಾಧನೆ ಮಾಡ್ತಾ ಇದೀಯ ಹೋಗ್ಲಿ? ಜನ್ಮ ಐಶ್ವರ್ಯ ಶ್ರುತ ಶ್ರೀ ಏನೇ ಇದ್ರು ನನ್ನ ಭಕ್ತಿ ಸೇವೆ ಮಾಡ್ಲಿಲ್ಲ, ನನ್ನ ತತ್ವ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಕ್ಕೆ ಬೇಕು ನಿನಗೆ ಈ ಜನ್ಮ? ಭಗವಂತ ಈ ತರ ಪರೀಕ್ಷೆ ಮಾಡಬೇಕು ಎಲ್ಲರಿಗೂ. ಸುಮ್ಮನೆ ಕಣ್ಮುಚ್ಕೊಂಡು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊಹೆ ಮಾಡೋಣ. ಯಾರು ಇಲ್ಲ ಜಗತ್ತಲ್ಲಿ. ಅಪ್ಪ ಅಮ್ಮ ಗಂಡ ಹೆಂಡತಿ ಮಗ ಮಗಳು ಮೊಮ್ಮಕ್ಕಳು ಅಳಿಯ ಸೊಸೆ ನಾದಿ ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಯಾರು ಇಲ್ಲ. ಪ್ರಳಯ ಜಲ ಇದೆ. ಆ ಪ್ರಳಯ ಜಲ ನಮ್ಮನ್ನ ಎತ್ತಿ ಬಿಸಾಕ್ತಾ ಇದೆ, ನೋವಾಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಳಂದ್ರೆ ಹಗ್ಗ ಇಲ್ಲ, ಯಾಕಂದ್ರೆ ಸಾವು ಬರಂಗಿಲ್ವಲ್ಲ. ಏನ್ ಮಾಡ್ತೀವಿ ಅವಾಗ ನಾವು? ಯೋಚನೆ ಮಾಡಿ, ಕಣ್ಮುಚ್ಕೊಳ್ಳಿ, ಯೋಚನೆ ಮಾಡಿ. ಇವಾಗೇನೋ ಇದಾರೆ ಪಕ್ಕದಲ್ಲಿ, ಏನೋ ಪ್ರಾಬ್ಲಮ್ ಆದ್ರೆ ಟಕ್ ಅಂತ ಫೋನ್, ಸರ್ ಒಂದು ಪ್ರಾಬ್ಲಮ್ ಆಗಿದೆ ಅವಾಗ ಯಾರು ಇಲ್ಲ, ಏನ್ ಮಾಡ್ಬೇಕು? ಈಗ ಮಾರ್ಕಂಡೇಯರ ಜಾಗದಲ್ಲಿ ನಾವಿದ್ದೀವಿ, ಏನ್ ಮಾಡ್ಬೇಕು? ಯಾರನ್ನ ಕರಿತೀರಿ? ಮಾರಮ್ಮನ್ ಕರಿತೀರಾ? ಎಲ್ಲಿ ಕರಿತೀರಿ ಮಾರಮ್ಮನ್ ಕರಿ? ಯಾರಿಲ್ಲ ಈಗ, ಬ್ರಹ್ಮದೇವರೇ ಇಲ್ಲ. ಮಾರಮ್ಮ ಇಲ್ಲಿಂದ ಬರ್ಬೇಕು. ನಮ್ಗೆ ಆತರ ಪರಿಸ್ಥಿತಿ ಬರಲ್ಲ ಅನ್ನೋ ನಂಬಿಕೆನ ತೋರ್ಸ್ಬೇಕಾ ಭಗವಂತ? ನಾರದರಿಗೆ ಬಿಡ್ಲಿಲ್ಲ, ತನ್ನ ಮಹಾಶಕ್ತಿನ ತೋರಿಸಿದ್ರು ದ್ವಾರಕೆಯಲ್ಲಿ. ಮಾರ್ಕಂಡೇಯರಿಗೆ ಬಿಡ್ಲಿಲ್ಲ. ನಾವ್ ಯಾವ ಇನ್ನೂ ನಮಗೆ ಅರ್ಥ ಆಗಿಲ್ಲ, ಭಗವಂತನ ಶರಣಾಗತಿಗೆ ಬರ್ಲಿಲ್ಲ ಅಂದ್ರೆ ನಾವು ಭಗವಂತನ ಬಂದು ಹಿಡಿದು ಕೇಳೋದಿಲ್ಲ ನಾವು ಅಷ್ಟೇ. ಯಾಕೆ ಜಗನ್ನಾಥನ ಜಗತ್ತಿಗೆ ಪರಿಚಯ ಮಾಡಿಸಿದ್ರು ಶಿಲ ಪ್ರಭುಪಾದರು? ಪಾಕಿಸ್ತಾನದಲ್ಲಿ ಏನಕ್ಕೆ ಬೇಕಾಗಿತ್ತು ಜಗನ್ನಾಥ ರಥಯಾತ್ರೆ? ಅಲ್ಲಾಹು ಅಕ್ಬರ್ ಅನ್ನೋರಿಗೆ. ಜಗನ್ನಾಥ ಪ್ರತಿಯೊಬ್ಬರ ನಾಥ. ಪ್ರತಿಯೊಂದು ದೇಶದಲ್ಲಿ ಜಗನ್ನಾಥ ಓಡಾಡ್ಬೇಕು. ಹೊಸಕೋಟೆ ಗಲ್ಲಿಗಳಲ್ಲಿ ಓಡಾಡ್ಸ್ಬೇಕು ಜಗನ್ನಾಥನ. ಅವನಿಗೇನ್ ಅವನ್ ನಮಗೆ ಗಲ್ಲಿ ರೋಡು, ಭಗವಂತ ಎಲ್ಲಿರ್ತಾನೆ ಅದು ವೈಕುಂಠ ಮಾಡ್ಕೊಂಡ್ಬಿಡ್ತಾನೆ ಅವನು. ಸೆಂಟರ್ ಕ್ಲೀನ್ ಮಾಡಕ್ಕೇನೆ ಕರಿಬೇಕು ಫೋನ್ ಮಾಡಿ. ಸೆಂಟರ್ ಕ್ಲೀನ್ ಮಾಡಕ್ಕೆ ಏನ್ ಬರ್ತೀರಿ? ಜಗನ್ನಾಥನ್ ಕರ್ಸ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೇಳ್ತೀನಿ, ನಿಮ್ಗೆ ಎಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ಬರೋದಿಲ್ವೋ, ನಾನ್ ಜಗನ್ನಾಥನ್ ನೋಡ್ಬೇಕು, ನಾವು ಜಗನ್ನಾಥನ್ ದರ್ಶನ ಮಾಡಿಸ್ಬೇಕು ಈ ಜಗನ್ನ, ಅಲ್ಲಿವರೆಗೂ ಭಗವಂತ ಬರೋದಿಲ್ಲ.
ಕೇಳಬೇಕು, ಶ್ರವಣ ಮಾಡ್ಬೇಕು, ಅದು ಒಳಗಿಂದ ಬರಬೇಕು. ನಮ್ಗೆ ಅರ್ಹತೆ ಇದೆಯೋ ಇಲ್ವೋ, ಜಗನ್ನಾಥ ಎಳೆಯೋಷ್ಟು ಅರ್ಹತೆ ಇದೆಯಾ ನಮಗೆ? ಹೋಗ್ಲಿ, ಅರ್ಹತೆ ಯಾಕೆ ಶಿಲ ಪ್ರಭುಪಾದ ಎಲ್ರು ಕೊಟ್ರು, ಮ್ಲೇಚ್ಛರಿಗೆ ಕೊಟ್ರು, ಮಾಂಸ ತಿನ್ನೋರು ಕೊಟ್ರು, ಎಂಡ ಸಾರಾಯಿ ಕುಡಿಯೋರು ಕೊಟ್ರು. ಯಾರು ಬೇಕಾದ್ರೆ ಬಂದು ಎಳೀರಿ ಆತನ ಜಗನ್ನಾಥನ ಅಂತ. ಹ್ಮ್. ಒಬ್ಬ ಮಾರ್ಕಂಡೇಯ ಸಿಗ್ತಾನ ಹೋಗ್ಲಿ ಜಗತ್ತಲ್ಲಿ ಹುಡುಕಿದ್ರೆ? ಸಿಗ್ತಾನ ಒಬ್ಬ ಮಾರ್ಕಂಡೇಯ? ಒಬ್ಬ ಧ್ರುವ, ಒಬ್ಬ ಪ್ರಹ್ಲಾದ? ಅಷ್ಟು ಸುಲಭವಾಗಿ ಭಗವಂತ ಬರೋನಲ್ಲ. ಭಗವಂತನ ತತ್ವ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಅದಕ್ಕೆ ತಲೆಯಲ್ಲಿ ಕುಟ್ಟು ಹೇಳೋದು, ತಲೆ ಮೇಲೆ ಒಂದು ಕುಟ್ಟು ಹೇಳಬೇಕು. ತತ್ವ ಅರ್ಥ ಮಾಡ್ಕೊಳ್ರಿ, ತತ್ವ ಅರ್ಥ ಮಾಡ್ಕೊಳ್ರಿ ಫಸ್ಟ್. ಜಗನ್ನಾಥ್ ಯಾರು ಅಂತ ಯಾರನ್ನು ಕರೆಯಕ್ಕಾಗಲ್ಲ ಅವಾಗ. ಮಾರ್ಕಂಡ ಯಾರನ್ನ ಕರಿಬೇಕು ಇವಾಗ? ಶಿವ ಭಕ್ತ ಎಲ್ಲಿ ಬರ್ತಾರೆ ಶಿವ ಈಗ? ಯಾರು ಬರ್ಬೇಕು? ವಿಷ್ಣು ಲಕ್ಷ್ಮಿ ಅಷ್ಟೇ ಇರೋದು ಇವಾಗ. ಅದಕ್ಕೆ ಫಸ್ಟ್ ನಾವು ತತ್ವ ಅರ್ಥ ಮಾಡ್ಕೋಬೇಕು. ಮೊದಲು ಭಗವಂತ, ಆಮೇಲೆ ಭಗವಂತನ ಪಾರ್ಷದರು, ಅವರ ಭೃತ್ಯರು, ಅವರ ಸೇವಕರು, ದಾಸರು, ದೇವತೆಗಳು. ಮಾರ್ಕಂಡೇಯ ನೋಡಿದ್ರು, ಕೈ ಮುಕ್ಕೊಂಡು ನಿಂತಿದ್ದಾರೆ. ಆ ವಟವೃಕ್ಷದ ಕೆಳಗಡೆ ಬಂದು ಬಿದ್ದಿದ್ದಾರೆ. ಅಲ್ಲೊಂದು ರೂಪ ಕಾಣಿಸ್ಬಿಡ್ತು ಅವ್ರಿಗೆ. ಒಂದು ಎಲೆ ಬಿದ್ದಿದೆ, ಎಲೆ ಮೇಲೆ ಒಂದು ಮಗು ಮಲಗಿದೆ. ಯಾರು ಕರೆದಿದ್ದು ನನ್ನನ್ನ? ಕರಾರವಿಂದೇನ ಪದಾರವಿಂದಂ. ಕರಾರವಿಂದ, ಕರ ಅಂದ್ರೆ ಕೈ. ಅವನ ಕೈ ಹೇಗಿದೆ? ಅರವಿಂದ. ಅರವಿಂದ ಅಂದ್ರೆ ಯಾರು? ಕಮಲ. ಕರಾರವಿಂದೇನ ಪದಾರವಿಂದಂ. ತನ್ನ ಕರಕಮಲದಲ್ಲಿ ತನ್ನ ಪಾದ ಕಮಲಗಳನ್ನ ಮುಖಾರವಿಂದೇ ವಿನಿವೇಶಯಂತಂ. ತನ್ನ ಬಾಯಲ್ಲಿ ವಿನಿವೇಶಯಂತಂ ಚೀಪ್ತಾ ಇದೆ ಆ ಮಗು. ಆಹಾ, ಈ ರೂಪ ಕಣ್ಮುಂದೆ ಕಾಣಿಸ್ಬೇಕು ನಮಗೆ ಇವಾಗ. ಕಣ್ಮುಚ್ಕೊಂಡು ಹೇಳಿ. ತನ್ನ ಕರಕಮಲದಲ್ಲಿ ತನ್ನ ಪಾದ ಕಮಲವನ್ನ ತನ್ನ ಮುಖ ಕಮಲದಲ್ಲಿ ಚೀಪ್ತಾ ಇದೆ. ಎಂತ ಮಗೋದು? ವಟಸ್ಯ ಪತ್ರಸ್ಯ ಪುಟೇಶಯಾನ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹೇ ಬಾಲಮುಕುಂದ ಕೃಷ್ಣ, ಮನಸಾ ಸ್ಮರಾಮಿ. ಇದು ಬರ್ಲಿಲ್ವಾ ನಮಗೆ? ನಾವು ಮಾಡಿದೆಲ್ಲ ನೀರಲ್ಲಿ ಹೋಮ, ಹುಣಸೆಹಣ್ಣು. ಇಂಥ ಕೃಷ್ಣನ ನಾವು ಬಿಟ್ಟು ಏನ್ ದೇವ್ರು? ಇದ್ಯಾವ ದೇವ್ರಪ್ಪ? ಇದು ಅಲ್ಲೆಲ್ಲೋ ಹೋಗದ ತಂದಿದ್ದು. ಇದ್ಯಾವ ದೇವ್ರು? ಅದೆಲ್ಲೋ ಹೋಗ ತಂದಿದ್ದು. ಇದ್ಯಾವುದು? ಅದೆಲ್ಲೋ ಇಲ್ಲೋದಕ್ ತಂದಿದ್ದು. ತಂದು ಗುಡ್ಡೆ ಹಾಕೊಂಡು ಕೂತ್ಕೊಂಡಿದ್ದೆ ನಮ್ಮ ದೇವ್ರ ಮನೆಗಳಲ್ಲಿ. ಆದ್ರೆ ಕೃಷ್ಣ ಇಲ್ಲಿ? ಕೃಷ್ಣ ಇಲ್ಲ. ಕೃಷ್ಣ ಇಲ್ಲ. ಮತ್ತೆ ಇನ್ಯಾರಿದ್ದಾರೆ? ಮಾಯಾ, ಇಂದೀವರ ಶ್ಯಾಮಲ ಕೋಮಲಾಂಗ. ಹೇ ಕೃಷ್ಣ, ನನ್ನ ಮನಸ್ಸು ಎಲ್ಲಿ ನೆಲೆಗೊಳ್ಬೇಕು ನೋಡಿ. ಯಾರು ಶಿವ ಭಕ್ತಿದಾರೋ, ಮಾರ್ಕಂಡೇಯ ಭಕ್ತಿದಾರೋ ಅವರು ಕೃಷ್ಣ ಭಕ್ತರಾಗಬೇಕು. ಇದು ಮಾರ್ಕಂಡೇಯರ ಆಜ್ಞೆ. ಶಿವ ಭಕ್ತರು ಕೂಡ ಕೃಷ್ಣನೇ ಹೊಗಳ್ಬೇಕು, ಶಿವನು ಕೂಡ ಕೃಷ್ಣನೇ ಹೊಗಳ್ಬೇಕು. ಇಂದೀವರ ಶ್ಯಾಮಲ ಕೋಮಲಾಂಗ. ಅದು ಯಾರೆಲ್ಲ ಆರಾಧನೆ ಮಾಡ್ತೇನೆ? ಇಂದ್ರಾದಿ ದೇವಾಚದ ಪದ್ಮಂ. ನಿನ್ನ ಪದ ಪದ್ಮವನ್ನ ಇಂದ್ರಾದಿ ದೇವತೆಗಳು ಕೂಡ ಆರಾಧನೆ ಮಾಡ್ತಾರೆ. ಅಂತ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ನಿನ್ನ ಸೌಂದರ್ಯವನ್ನ ದೇವತೆಗಳು ಕೂಡ ಆಶ್ಚರ್ಯಚಕಿತವಾಗಿ ನೋಡ್ತಾರೆ. ಇದು ಮಾರ್ಕಂಡೇಯ ಋಷಿಗಳು ಭಗವಂತನ ಕುರಿತು ಪ್ರಾರ್ಥನೆ ಮಾಡಿದ ಒಂದು ನಿಮಿಷ. ಸೊ ಯಮರಾಜ, ಇದು ಯಾರು? ಮಾರ್ಕಂಡೇಯ ಋಷಿಗಳು ಭಗವಂತನ ಕುರಿತು ಧ್ಯಾನ ಮಾಡಿದ್ರು, ತಪಸ್ ಮಾಡಿದ್ರು. ಏನಾದೊಂದು ರಿಯಲೈಸೇಷನ್ ಆಗ್ಬೇಕಲ್ವಾ ಈಗ?
ಹ್ಮ್ ಭಗವಂತನ ಕರುಣೆ ನೋಡಿ. ಭಗವಂತ ಏನ್ ಮಾಡ್ತಾನೆ, ಒಂದ್ಸಲ ಜೋರಾಗಿ ಉಸಿಳ್ಕೊಳ್ತಾನೆ ಬಾಯ್ ಬಿಟ್ಬಿಟ್ಟು. ಈಗ ಮಾರ್ಕಂಡ ಋಷಿ ಏನ್ ಮಾಡಿದ್ರು, ಒಳಗೋದ್ರು. ಎಲ್ಲಿ? ಭಗವಂತನ ದಿವ್ಯ ಗರ್ಭದೊಳಗೋದ್ರು. ಅಲ್ಲಿ ಏನೆಲ್ಲ ನೋಡಿದ್ರು? ಎಲ್ರಿಗೂ ಭಗವಂತ ಕೊಡೋದಿಲ್ಲ ಆ ಯೋಗ್ಯವನ್ನ, ಆ ಭಾಗ್ಯವನ್ನ. ಕೆಲವರಿಗೆ ಮಾತ್ರ, ಶುದ್ಧ ಭಕ್ತರಿಗೆ ಮಾತ್ರ ಕೊಡೋದು. ಅಲ್ಲಿ 14 ಜಗತ್ತುಗಳನ್ನ ನೋಡ್ತಾರೆ, ಸೂರ್ಯ ಚಂದ್ರ ನೋಡ್ತಾರೆ, ಏನೆಲ್ಲ ನೋಡ್ತಾರೆ ಅವರು. ದೇವತೆಗಳನ್ನ ನೋಡ್ತಾರೆ. ಯಾರನ್ನ? ಇನ್ಕ್ಲೂಡಿಂಗ್ ಬ್ರಹ್ಮ ರುದ್ರಗಳು, ದಿಕ್ಪಾಲಕರನ್ನ, ರುದ್ರರುಗಳನ್ನ ನೋಡ್ತಾರೆ, ಬ್ರಹ್ಮರುಗಳನ್ನ ನೋಡ್ತಾರೆ. ಬರೀ ಬ್ರಹ್ಮ, ನಾಟ್ ಓನ್ಲಿ ಒನ್ ಬ್ರಹ್ಮ, ಇನ್ಯೂಮರಬಲ್ ಬ್ರಹ್ಮಾಸ್. ಆ ಮಗು ಕೃಷ್ಣನ ದಿವ್ಯ ರೂಪದಲ್ಲಿ, ಆ ಮಗು ಆ ರೂಪದಲ್ಲಿ ಮಾರ್ಕಂಡೇಯರು ಆ ದೇಹವನ್ನ ಪ್ರವೇಶ ಮಾಡಿದ ಮೇಲೆ ಒಳಗಡೆ ನೋಡುವಂತ ದೃಶ್ಯ ಅದು. 14 ಜಗತ್ತುಗಳ ಬ್ರಹ್ಮರುಗಳು, ರುದ್ರರುಗಳು, ಮರುತಗಣಗಳು, ದೇವತೆಗಳು, ದೈತ್ಯರು, ಕಿಂಕರರು, ಪ್ರತಿಯೊಂದನ್ನು ನೋಡ್ತಾರೆ ಮಾರ್ಕಂಡೇಯ ಋಷಿ. ಸೊ ಅಲ್ಲಿ ಅನಂತ ಶೇಷನ ಮೇಲೆ ಭಗವಂತ ಮಲಗಿರೋದು ಕಾಣಿಸ್ಕೊಡುತ್ತೆ. ಇದೆ ಸಾಕ್ಷಾತ್ಕಾರ, ದರ್ಶನ ಅನ್ನೋದು. ಕನ್ಸಲ್ಲ, ಕನ್ಸಲ್ ಕಾಣ್ಲಿಲ್ಲ, ಅವರು ಕಣ್ಣಾರೆ ಕಾಣ್ತಾ ಇದಾರೆ. ಅದು ಎಂತ ಕಣ್ಣು? ಈ ಭೌತಿಕ ಕಣ್ಣಿಂದ ಅಲ್ಲ ನೋಡಕ್ ಸಾಧ್ಯ. ಭಗವಂತ ಆ ದಿವ್ಯ ಕಣ್ಣನ್ನ ಕೊಟ್ರೆ ಮಾತ್ರ ಅದನ್ನ ನೋಡಕ್ ಸಾಧ್ಯ. ಆಮೇಲೆ ಎಲ್ಲ ದರ್ಶನ ಆಯ್ತು, ಬಾಪ ಆಚೆಗೆ. ಈಗ ಒಳಗೆ ಆಚೆ ಬಂದ್ರು. ಆಚೆ ಬಂದ್ರೆ ಅದೇ ಋಷಿ, ಅದೇ ರೂಪ. ಭಗವಂತ ನಿಂತಿದ್ದಾನೆ, ಮಲಗಿದಾನೆ, ಕಾಲ್ ಬೆಳ್ಳ ಚೀಪ್ತಾ ಇದ್ದಾನೆ. ಮಾರ್ಕಂಡ ಋಷಿಗೆ ರಿಯಲೈಸ್ ಆಗೋಯ್ತು, ಎಂತ ಧಾಮ ಇದು, ಎಂತ ಧಾಮ ಇದು. ನೋಡು, ಈ ಧಾಮ ಯಾವ ಕಾರಣಕ್ಕೂ ನಾಶ ಆಗದೆ ಇರುವಂತದ್ದು. ಸೃಷ್ಟಿಗೆ ಮುಂಚೆನೂ ಇತ್ತು, ಪ್ರಳಯದ ನಂತರನೂ ಇರುತ್ತೆ. ಸೊ ಹೀಗೆ ಮಾರ್ಕಂಡೇಯ ಋಷಿ ತಲೆಯನ್ನು ಬಗ್ಸಿ, ದಯವಿಟ್ಟು ನನಗೆ ನಿನ್ನ ಆಶ್ರಯವನ್ನ ಕೊಡು, ನಾನು ಈ ಧಾಮದಲ್ಲಿ ನನ್ನ ಆಯುಷ್ಯವನ್ನ ಮುಗಿಸ್ಬೇಕು. 7 ಕಲ್ಪ ಆಯುಷ್ಯ ಏನಿತ್ತು ಅದನ್ನ ಮಾರ್ಕಂಡೇಯರು ಪುರಿ ಜಗನ್ನಾಥ ಧಾಮದಲ್ಲಿ ಕಳೀತಾರೆ. ಅಲ್ಲಿ ಮಾರ್ಕಂಡೇಯ ಸರೋವರ ಇದೆ. ಸೊ ಅದು ನಾವು ದರ್ಶನ ಮಾಡಬಹುದು. ಪಂಚತೀರ್ಥ ಅದರಲ್ಲಿ ಒಂದು ಮಾರ್ಕಂಡೇಯ ಸರೋವರ. ಸೊ ಹೀಗೆ ಭಗವಂತ ತನ್ನ ಧಾಮದ ಬಗ್ಗೆ ಹೇಳ್ತಾರೆ. 1 ಗಂಟೆ ಸಮಯ, ಅರ್ಧ ಮುಕ್ಕಾಲು ಗಂಟೆ ಅನ್ಕೊಂಡಿರ್ತೀವಿ, 1 ಅವರ್ ಆಗುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸ್ಮರಣೆ ಮಾಡಬೇಕು ಭಗವಂತನ, ಭಗವಂತನ ಧಾಮವನ್ನ, ಅಲ್ವಾ? ಯಾರೇ ಆಗ್ಲಿ, ಈಗ ನಾವೇನ್ ತಿಳ್ಕೊಂಡೇನ್ ಬರ್ಲಿಲ್ಲ. ಯಾರು ತಾಯಿ ಗರ್ಭದಿಂದನೇ ಮಹಾ ಮುಕ್ತಾತ್ಮರಾಗಿ ಬರಲಿಲ್ಲ. ಬದ್ಧ ಜೀವಿಗಳಾಗೇನೆ ಬರೋದು. ಬದ್ಧತೆ ಇರುತ್ತೆ ನಮ್ಮಲ್ಲಿ, ಬದ್ಧತೆ ಇರುತ್ತೆ. ಕಂಡೀಷನ್ ಸೋಲ್ಸ್ ನಾವು. ನಮ್ಮಲ್ಲಿ ಪ್ಯೂರಿಟಿ ಹುಡ್ಕೋಕ್ ಸಾಧ್ಯ ಇಲ್ಲ. ನೋಡಿ, ಎಕ್ಸಾಂಪಲ್ ಮಾರ್ಕಂಡ ಋಷಿಗಳೇ. ಆ ಪ್ಯೂರಿಟಿ ಅನ್ನೋದು ನಮಗೆ ಎಲ್ಲಿಂದ ಬರುತ್ತೆ? ಭಗವಂತನ ದರ್ಶನದಿಂದ ಬರುತ್ತೆ, ಭಗವಂತನ ಸಾಕ್ಷಾತ್ಕಾರದಿಂದ ಬರುತ್ತೆ. ಅದಾಗೋ ತನಕ ನಾವು ಉಳ್ಕಬೇಕು ಭಗವಂತನ ಸೇವೆಯಲ್ಲಿ. ಬರಬೇಕು ಪ್ರೇಮ. ಅದಕ್ಕೆ ಪ್ರೇಮ, ಭಗವಂತ ಪ್ರೇಮಮಯಿ. ಪ್ರೇಮ, ಅವನಲ್ಲೂ ಪ್ರೇಮ ತುಂಬಿದೆ, ತನ್ನ ಶುದ್ಧ ಭಕ್ತರಲ್ಲೂ ಕೂಡ ಪ್ರೇಮ ತುಂಬಿದೆ. ಇಲ್ಲಿ ಬರೀ ಪ್ರೇಮ ವ್ಯವಹಾರ ಮಾತ್ರ, ಅದು ಭಕ್ತಿ ಸೇವೆಯಿಂದ. ಅದಕ್ಕೆ ಭಕ್ತಿ 14 ಹಂತಗಳನ್ನ ಹೇಳ್ತಾರೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು. ಸೊ ಹೇಗೆ 14 ಹಂತದಲ್ಲಿ ಪ್ರೇಮ ಜಾಗೃತಿ ಆಗುತ್ತೆ ಅಂತ ಅದನ್ನ ನಾನು ಹೇಳಿ ಇಲ್ಲಿಗೆ ನಾನು ಮುಗಿಸ್ಕೊಳ್ತೀನಿ. ನಾಳೆ ಮತ್ತೆ. ಸೊ ಮೊದಲು ನಂಬರ್ 1, ಫಸ್ಟ್ ಸ್ಟೇಜು ಮರ್ಸಿ ಆಫ್ ಎ ಡಿವೋಟಿ. ಮರ್ಸಿ, ಕರುಣೆ. ಕರುಣೆ, ಅಯ್ಯೋ ಹಾಳಾಗೋಗ್ತಾ ಇದ್ದಾನಲ್ಲ, ಅವ್ನು ಉದ್ಧಾರ ಮಾಡ್ಬೇಕು. ಅಯ್ಯೋ ಭಗವಂತ ನಾಮ ಹೇಳ್ತಾ ಇಲ್ವಲ್ಲ, ಇವ್ ನಾಶ ಆಗ್ತಾ ಇದ್ದಾನಲ್ಲ, ಹೇಳ್ಕೊಡ್ಬೇಕು. ಕರುಣೆ ಇಲ್ಲದೆ ಇದ್ರೆ ಯಾರು ಕೂಡ ಪ್ರೇಮನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಭಕ್ತರ ಕರುಣೆ. ಆಮೇಲೆ ಭಕ್ತರಿಗೆ ಮಾಡುವಂತಹ ಸೇವೆ. ಆಮೇಲೆ ನಿಧಾನಕ್ಕೆ ನಂಬಿಕೆ ಬರುತ್ತೆ. ನಂಬಿಕೆ, ಅಪನಂಬಿಕೆ ಬಂದ್ರೆ ಏನು ಮಾಡಕ್ಕಾಗೋದಿಲ್ಲ. ಅಪನಂಬಿಕೆ, ಈಗ ಎಷ್ಟು ಪ್ರಭುಪಾದರ ಮೇಲೆ ಅಪನಂಬಿಕೆ ಇದೆ. ಪ್ರಭುಪಾದ ದೇವ್ರ ಮೇಲೆ ಅಪನಂಬಿಕೆ ಇದೆ.
ಏನ್ ದೇವ್ರು ಏನ್ ಮಾಡ್ಬಿಡ್ತಾನೆ. ಯಾರಿಗೆ ಗುರು ಕೃಷ್ಣರ ಮೇಲೆ ನಂಬಿಕೆ ಇಲ್ವೋ, ನಾನು ನಮ್ಮ ಸ್ಟೂಡೆಂಟ್ಸ್ ಅದೇ ಹೇಳೋದು, ಯಾರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ವೋ ಅವರು ದಯವಿಟ್ಟು ಮುಂದುವರಿಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಂಬಿಕೆ ಇಲ್ಲ ಅಂದ್ಮೇಲೆ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ. ನಂಬಿಕೆ ಬರಬೇಕು. ನಂಬಿಕೆ ನಂಬಿಕೆ ಇಲ್ಲದೆ ಯಾರು ಬೇಕಾದ್ರೂ ಹೋಗ್ಬೋದು, ಅದಕ್ಕೆ ಯಾರು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಈಗ ಶ್ರೀಲ ಪ್ರಭುಪಾದರನ್ನು ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರು, ಮೊದಲು ನಾನು ಹೇಳೋದು ಮಾತಿನ ಮೇಲೆ ನಂಬಿಕೆ ಬರಬೇಕು. ಯಾಕಂದ್ರೆ ನಾನು ಕೃಷ್ಣನ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಕೃಷ್ಣನ ಮಾತುಗಳ ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಮತ್ತೆ ಕೃಷ್ಣ ಹೇಗೆ ಪ್ರೇಮ ಕೊಡ್ತಾನೆ? ಕೃಷ್ಣ ನೇರವಾಗಿ ಬಂದು ಹೇಳೋದಿಲ್ಲ, ತನ್ನ ಭಕ್ತರ ಮೂಲಕ ಹೇಳಿಸ್ತಾನೆ. ಸೊ ಫಸ್ಟು ನಮಗೆ ನಂಬಿಕೆ ಬರಬೇಕು, ಆಮೇಲೆ ಗುರು ಶರಣಾಗತಿ ಆಗಬೇಕು. ಗುರುಗೆ ಶರಣಾಗತಿ ಆಗದೆ ಶ್ರವಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಶ್ರವಣ ಮಾಡತನಕ ಮಾಡ್ಬಿಟ್ಟ ಅವ್ರಿಗೆ ಏನ್ ಮಾಡೋ ಕೆಲಸ ಹೇಳ್ತಾರೆ. ಶರಣಾಗತಿ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಶಿರಸ ವಹಿಸ್ಬೇಕು, ಶಿರಸ ಕೇಳಬೇಕು. ಇಲ್ಲ ನಾನು ಗುರು ಮಹಾರಾಜ್ ಹೇಳಿದ್ರೆ ನಾನು ಮಾಡ್ಬೇಕಷ್ಟೇ. ಬಾವಿ ನೀರನ್ನ ಎತ್ತು ಸೇದು ಮತ್ತೆ ಬಾವಿಗೆ ಸುರಿ, ಬಾವಿ ನೀರನ್ನ ಸೇದು ಬಾವಿಗೆ ಸುರಿ, ಸುರಿತೀನಿ. ಯಾಕೆ ಗುರು ಹೇಳಿದ್ದಾರೆ. ಅವರು ಪರೀಕ್ಷೆ ಮಾಡಿದ್ದು ನೀನ್ ಎಷ್ಟು ನನ್ನ ಮಾತು ನಂಬ್ತೀಯ ಅಂತ ಪರೀಕ್ಷೆ ಮಾಡಕ್ಕೆ. ಅಲ್ಲಿಂದ ಬಾವಿ ನೀರ ತೆಗೆದು ಮತ್ತೆ ಆಚೆ ಹಾಕೋ ಮಾತಲ್ಲ ಅದು. ನಮ್ಮ ಮಾತಿನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಗುರು ಪರೀಕ್ಷೆ ಮಾಡ್ತಿರ್ತಾರೆ ಶಿಷ್ಯರನ್ನ. ಇದು 4ನೇ ಹಂತ, ಗುರು ಶರಣಾಗತಿ. ಆಮೇಲೆ ಶರಣಾಗತಿ ಆದ್ಮೇಲೆ, ಗುರು ಮಹಾರಾಜ್ ನನಗೆ ಭಗವಂತನ ಬಗ್ಗೆ ಕೇಳಬೇಕು ಅನ್ನೋ ಆಸೆ, ದಯವಿಟ್ಟು ಹೇಳಿ, ದಯವಿಟ್ಟು ಹೇಳಿ, ನಾನು ಕೇಳಿಸ್ಬೇಕಾದ್ರೆ ಭಕ್ತಿ ಶುರು ಆಗೋದು ಶರಣಾಗತಿ ಆದ್ಮೇಲೆ. ಶರಣಾಗತಿ ಆಗಿಲ್ಲ ಅಂದ್ರೆ ಭಕ್ತಿ ಶುರು ಮಾಡಿಲ್ಲ ಇನ್ನು ನಾವು. ಶರಣಾಗತಿ ಆಮೇಲೆ ಭಕ್ತಿ ಪ್ರಾರಂಭ, 6ನೇ ಹಂತ. ಅದಕ್ಕೆ ಹೇಳೋದು ಬನ್ನಿ ಶ್ರವಣ ಮಾಡಿ, ಶ್ರವಣ ಮಾಡಿ. ಅನರ್ಥಗಳಿರುತ್ತೆ. ಅನರ್ಥಗಳು ನಾ ಹೇಳ್ತೇನೆ, ಒಂದಿನ ಹೇಳಿದ್ದೇನೆ, ಭಗವತ್ ಪ್ರಾಪ್ತಿ ಆಗುವ ಒಂದು ಕ್ಷಣದ ಹಿಂದಿನವರೆಗೂ ಕೂಡ ಅನರ್ಥ ಇರುತ್ತೆ ಇರುತ್ತೆ ಇರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಭಾವದಲ್ಲೂ ಕೂಡ ಸೂಕ್ಷ್ಮ ರೂಪದಲ್ಲಿ ಅನರ್ಥ ಇರುತ್ತೆ. ಯಾವಾಗ ಅನರ್ಥ ತೆಗೆಯೋದು? ಪ್ರಹ್ಲಾದ ಧ್ರುವ ಮಹಾರಾಜರಿಗೆ ಹೇಗೆ ಭಗವಂತ ತನ್ನ ಕರಕಮಲದಿಂದ ಶಂಖವನ್ನ ತಾಕಿಸೋದ್ನೋ ಆಗ ಅವನ ಅನರ್ಥ ಎಲ್ಲ ನಿವೃತ್ತಿ ಆಯ್ತು. ಭಗವತ್ ಪ್ರಾಪ್ತಿ ಆಗೋ ತನಕನೂ ಕೂಡ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಏನ್ ಮಾಡ್ಬೇಕು ನಾವು? ಇರ್ಲಿ, ಅದ್ರ ಪಾಡ್ಕದಿರ್ಲಿ. ನೀವೆಷ್ಟೇ ಚೆನ್ನಾಗಿ ಮನೆ ಕಸ ಗುಡಿಸಿದ್ರು ಕೂಡ ಎಲ್ಲೋ ಸೋಫಾ ಕೆಳಗಡೆ ಒಂದಷ್ಟು ದುಡ್ಡೇ ಇರುತ್ತೆ ಅಲ್ವಾ? ತಲೆ ಕೆಡ್ಸ್ಕೋಬಾರ್ದು. ಭಗವತ್ ಪ್ರಾಪ್ತಿಗೆ ನಾವು ಗಮನ ಕೊಡಬೇಕು. ಭಗವತ್ ಪ್ರಾಪ್ತಿ ನಾವು ಜನಗಳಿಗೆ ಗಮನ ಕೊಡ್ತೀವಿ. ಏನು ಜನಗಳು? ಫಸ್ಟ್ ಜನಗಳನ್ನ ಸ್ಯಾಟಿಸ್ಫೈ ಮಾಡ್ಬೇಕು ನಾವು. ಭಗವಂತನ ಆಮೇಲೆ, ಭಗವಂತ ಆಮೇಲೆ ನೀನು ಫಸ್ಟ್ ಜನನ ಸ್ಯಾಟಿಸ್ಫೈ ಮಾಡ್ಬೇಕು. ನಾನು ಮಾಡಕ್ಕಾಗಲ್ಲ, ಅದಾಗಲ್ಲ. ಸೊ ಆರಾಧನೆ ಬಯಕೆ ಬರೋದು ಯಾವಾಗದ? ಶ್ರವಣ, ಆಮೇಲೆ ಭಕ್ತಿ ಶುರು ಆಗುತ್ತೆ. ಭಕ್ತಿ ಮಾಡೋದ್ರಿಂದ ಏನ್ ಲಾಭ? ಏನ್ ಲಾಭ? ಅನರ್ಥ ನಿವೃತ್ತಿ ಆಗುತ್ತಲ್ಲ. ಆಮೇಲೆ ನಿಧಾನಕ್ಕೆ ನಿಷ್ಠೆ ಬೆಳೆಯುತ್ತೆ, ರುಚಿ ಬೆಳೆಯುತ್ತೆ, ಆಮೇಲೆ ಆಸಕ್ತಿ ಬರುತ್ತೆ, ಆಮೇಲೆ ರತಿ, ಭಗವಂತನ ಮೇಲೆ ಭಾವ, ಆಮೇಲೆ ಪ್ರೇಮ. ಓಕೆ, ಸೊ ಪ್ರೇಮ ಆದ್ಮೇಲೆ ಅಲ್ಲಿ ಮುಗಿತಾ ಪ್ರೇಮ? ಈಗ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ತು, ಫಸ್ಟ್ ರ್ಯಾಂಕ್, ಏನ್ ಮಾಡ್ತೀರಿ ಮುಂದೆ? ಫಸ್ಟ್ ರ್ಯಾಂಕ್ ಅಂತ ತೋರ್ಸ್ಕೊಂಡು ಹೋಗ್ತೀರಾ? ಇಲ್ಲ, ದೊಡ್ಡದಾಗ ಒಂದು ಫ್ರೇಮ್ ಹಾಕ್ಬಿಡ, ಫಸ್ಟ್ ರ್ಯಾಂಕ್ ಬಂದಿದ್ಯಾ, ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್, ಅಲ್ಲಿ ಸೇವೆ. ಸೊ ಹಾಗೆ ಪ್ರೇಮ ಪ್ರಾಪ್ತಿ ಆದ್ಮೇಲೆ, ಪ್ರೇಮ ಭಗವಂತ ಕೊಡಬೇಕು, ಭಾವದವರೆಗೆ ಪ್ರಯತ್ನ ನಮ್ದು, ಪ್ರೇಮ ಸರ್ಟಿಫಿಕೇಟ್ ಭಗವಂತ ಕೊಡೋದು. ಸೊ ಪ್ರೇಮ ಸಿಕ್ಕದ ಮೇಲೆ ಏನಾಗುತ್ತೆ? ಭಗವಂತನ ನೋಡೋದು, ಸಾಕ್ಷಾತ್ತಾಗಿ ಭಗವಂತ ನೋಡೋದು ಎದುರುಗಡೆ. ಹೇಗೆ ಎದುರುಗಡೆ ನಾವು ನೀವು ನೋಡ್ತೀವಲ್ಲ, ಆ ರೀತಿ ಭಗವಂತನ ಕಣ್ಣಾರೆ ನೋಡೋದು. ಅಷ್ಟೊತ್ತಿಗಾಗಲೇ ಅವನ ದೇಹೇಂದ್ರಿಯ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ದಿವ್ಯ ಆಗಿರುತ್ತೆ, ಭೌತಿಕ ವಸ್ತು ಆಗಿರೋದಿಲ್ಲ ಅದು. ಆಗ ಭಗವಂತ ಸಾಕ್ಷಾತ್ತಾಗಿ ದರ್ಶನ ಕೊಡ್ತಾನೆ. ಆಮೇಲೆ ಭಗವಂತನ ಮಾಧುರ್ಯ, ಭಗವಂತನ ಮಾಧುರ್ಯವನ್ನ ಅನುಭವಿಸೋದು. ಯಾಕಂದ್ರೆ ಅವನು ಮಾಧುರ್ಯಾಧಿಪತಿ.
ಕಿಂಗ್ ಆಫ್ ಆಲ್ ಸ್ವೀಟ್ನೆಸ್, ಕಿಂಗ್ ಆಫ್ ಆಲ್ ಸ್ವೀಟ್ನೆಸ್, ಅವನೇ ಜಗನ್ನಾಥ. ಶ್ರೀ 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 ಜಗನ್ನಾಥ बलदेव सुभद्रा महेश सुदर्शन की जय। श्री 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 जगन्नाथ रथ यात्रा महामहोत्सव की जय। अनंत कोटि वैष्णव वृंद की जय। जगत गुरु श्रील प्रभुपाद की जय। ಹರೇ ಕೃಷ್ಣ. ಸೊ ಇದು ಧಾಮದ ಮಹಿಮೆ. ಓಕೆ, ಸೊ ನಾಳೆಯಿಂದ ಒಂದೊಂದೇ ನಾವು ಲೀಲೆಗಳನ್ನ ಶ್ರವಣ ಮಾಡೋ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ನಾವು ಭಕ್ತರಿಗೆ ಶರಣಾಗಬೇಕು. ಓಕೆ, ಭಕ್ತರ ಮೂಲಕನೇ ಬೆಳೆಯುತ್ತೆ. ಭಕ್ತಿಗೆ ಇನ್ಯಾವುದು ಆಲ್ಟರ್ನೇಟ್ ಇಲ್ಲ. ಭಕ್ತಿಗೆ ಇನ್ಯಾವುದು ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ. ಭಕ್ತಿಗೆ ಭಕ್ತಿನೇ. ಅದರಿಂದ ಭಕ್ತಿ ಕೇವಲ ಭಕ್ತರ ಸಂಘದಿಂದ ಮಾತ್ರ ಬೆಳೆಯುತ್ತೆ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಚರ್ಚೆಯನ್ನು ನಿಲ್ಸೋಣ. ಎಲ್ರಿಗೂ ಭಗವಂತ ಕೃಪೆ ಕೊಡ್ಲಿ, ಎಲ್ರೂ ಪ್ರೀತಿಯನ್ನು ಮಾಡ್ಲಿ ಭಗವಂತನ ಅಂತ ನಾವು ಪ್ರಾರ್ಥನೆ ಮಾಡೋಣ. ಓಕೆ, ಹರೇ ಕೃಷ್ಣ. ಓಕೆ,